ನಿನ್ನ ಪಾದವ ನೆನೆವೆ ಪಾದವ ನೆನೆವೆ ದೇವಾ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿನ್ನ ನೆನೆವೆ ಗಜಮುಖ ನಿನ್ನ ಪಾದವ ನೆನೆವೆ ರಾವಣಿಗೆ ಬಂದು ದುರ್ದಿಶೆಯಿರುತ್ತ ಬಳಿಕ ಹನುಮಂತನು ಅಣುರೂಪಿಣಿ ಮನದಲ್ಲಿ ಸುಳಿದಾಡಿ ಹುಡುಗುತ್ತಿರಲು ಹನುಮಂತ ಲಂಕಣಿ ನನ್ನಂತ ಹತರಾದಳು ಸಾಯುವ ಹೊತ್ತಿಗೆ ತನ್ನದಾದಂತಹ ದಿವ್ಯ ರೂಪವನ್ನು ಧರಿಸಿಕೊಂಡೆ ಹೋದಳು. ಇವಳ ಪೂರ್ವ ವೃತ್ತಾಂತವನ್ನೆಲ್ಲ ತಿಳಿದುಕೊಂಡೆ. ಸಜ್ಜನರನ್ನು ತುಚ್ಛೀಕರಿಸಿದ ಪರಿಣಾಮವಾಗಿ ಪರಮೇಶ್ವರನಿಂದ ಶಾಪಕ್ಕೆ ಒಳಪಟ್ಟವಳು ಇವಳು. ದಾನವಿಯಾಗಿ ಈ ಲಂಕೆಯಲ್ಲಿ ಲಂಕಣಿಯಾಗಿ ಲಂಕಾಪಟ್ಟಣದ ರಕ್ಷಕಿಯಾಗಿ ಮೆರೆಯುತ್ತಾ ಇದ್ದು. ಆದರೆ ಹಿಂದೊಮ್ಮೆ ವಿಶ್ವಕರ್ಮರು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಆಚರಿಸಿದ್ರಂತೆ. ನಾನು ಸೃಷ್ಟಿಸಿದಂತಹ ಈ ಲಂಕಾಪಟ್ಟಣಕ್ಕೆ ರಕ್ಷಣೆ ಒದಗಿಸು ಎನ್ನುವ ಹಾಗೆ ಆ ಕಾಲಕ್ಕೆ ಬ್ರಹ್ಮದೇವ ಆಡಿದನಂತೆ, ಲಂಕಿಣಿಯನ್ನು ನಾನು ನೇಮಿಸ್ತೇನೆ. ಯಾವಾತನು ವಾನರ ಬಂದು ಈಕೆಯನ್ನು ವಧಿಸುತ್ತಾನೋ ಅವನಿಂದಲೇ ಇವಳ ಮೋಕ್ಷ ಪ್ರಾಪ್ತಿ. ಜೊತೆಗೆ ಲಂಕೆಯ ಅಧರ್ಮದ ಅವನತಿ ಆರಂಭವಾಗುವುದು ಉಂಟು. ಹಾಗಾದರೆ ಲಂಕೆಗೆ ಅವನತಿ ಆರಂಭ ಆಯಿತು ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕು. ಲಂಕಾಲಕ್ಷ್ಮಿಯ ತೊಲಗಿದ್ದಾಳೆ ಎಂದಾದ ಮೇಲೆ ರಾವಣನ ಅವನತಿ ಸ್ಪಷ್ಟ. ತಡ ಮಾಡುವುದಲ್ಲ, ಸೀತೆಯನ್ನು ಹುಡುಕಿಕೊಂಡು ಹೋಗಬೇಕು. ಇನ್ನು ಹೀಗಲ್ಲ ಸ್ವಾಮಿ, ನಿಜ ಹೇಳಬೇಕು, ಈ ವೇಷ ಬೇಡ ಇತ್ತು. ಈ ವೇಷದಿಂದಲೇ ಬಂದಲ್ವೇ ಇಷ್ಟಲ್ಲ ನಂತಾದಂತ. ಎಷ್ಟು ಸಮಯ ಹಾಳಾಗಿ ಹೋಯಿತು. ಅಣುರೂಪಿನಿಂದ ಹೋಗಬೇಕು. ನನ್ನದಾದಂತಹ ಮಾಯಾವಿದ್ಯೆಯನ್ನು ಬೆಳೆಸಿಕೊಳ್ಳುವುದರ ಮೂಲಕವಾಗಿ ಅಣುರೂಪವನ್ನು ಧರಿಸಿಕೊಳ್ಳುತ್ತೇನೆ. ಈ ಲಂಕೆಯಲ್ಲಿರುವಂತಹ ದೊಡ್ಡ ದೊಡ್ಡ ಮನುಷ್ಯರು ಮಾಡುವ ಸಣ್ಣ ಸಣ್ಣ ಕೆಲಸವನ್ನ ನಾನು ಸಣ್ಣದಾಗಿದ್ದುಕೊಂಡೇ ನೋಡುತ್ತೇನೆ. ನೋಡೋಣ ಏನಾಗುತ್ತದೆ. ಪರವಂತರಿವನಾರು ಬಲುಳಿತು ಇಳುಗುಪ್ಪ ಮನಗಿರ್ಪ ಕುಂಭಗಿರಣ ನಟುವಾದುದುಳು ದಿಕ್ಕಿ ಸುಳಿದು ಅತ್ಯಾಗೆ ಮಡಿದು ಅಲ್ಲಿಂದ ಪೊರಟು ನಡೆದವನು ಹನುಮಂತ. ಸೀತೆಯನ್ನು ಅರಸುತ್ತಾ ಮುಂದೆ ಬಂದಂತೆ ಈ ಲಂಕಾಪಟ್ಟಣದ ಅರಮನೆಯನ್ನು ಹೊಕ್ಕಿದೆ. ಹೊಕ್ಕಿಯೋ ಅಲ್ಲಿರುವಂತಹ ಅಂತರ್ಪುರವನ್ನು ಸಮೀಪಿಸುತ್ತಿದ್ದಂತೆ ಎಂತಹ ಅನುಭವ ನನಗಾಯಿತು. ಬೀಸುತ್ತಿರುವಂತಹ ರಮ ಸಮಾನ ಗಾಳಿಗೆ ಅತ್ತ ಒಮ್ಮೆ ಇತ್ತ. ಅಯ್ಯಯ್ಯೋ ನಾನು ಹೊರಳಾಡುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಆಮೇಲೆ ರಾಮ ಎಂದಾಕ್ಷಣ ಕಷ್ಟದಿಂದ ಪಾರಾದೆ. ಸರಿಯಾಗಿ ನೋಡಿದರೆ ರಾವಣನ ತಮ್ಮ ಕುಂಭಕರ್ಣನ ಗಾಢ ನಿದ್ರೆಯ ಪ್ರಭಾವವಿದೆ. ಅವನ ಉತ್ಸಾಹ ಹಾಗೂ ವಿಶ್ವಾಸಗಳಿಗೆ ಸಿಕ್ಕಿ ನನಗೆ ಈ ರೀತಿಯ ಸ್ಥಿತಿ ಉಂಟಾಯಿತು. ಅಂತೂ ರಾಮನ ದಶೇತಲಾಗಿ ಪಾರಾಗಿದ್ದೇನೆ. ಹಾಗೆ ಮುಂದುವರಿದು ಬಂದಾಗ ವಿಶೇಷವಾದಂತಹ ಅನುಭವ ನನಗಾಯ್ತಲ್ಲ. ಅಸುರನ ಈ ಅರಮನೆಯಲ್ಲಿ ಹರಿನಾಮ ಸ್ಮರಣೆ ಕೇಳಿ ಬಂತು. ತೃಣಯಸಕದ ಮಧುಸೂದನಾಚ್ಯುತ ವನಜಲೋಚನ ಇಲ್ಬದ ಜಪಗಳ
ಎಂಬ ಜಪಗಳ ಎಣಿಪ ಚರಣಾಶಿಷ್ಟ ವಿಭೀಷಣರ ಕಂಡ ಎಣಿಪ ಚರಣರ ಚಿತ್ತ ವಿಭೀಷಣನ ಕಂಡ ಜಯ ಜಯ ಅಸುರರ ವಲಯಲ್ಲಿ ಹರಿನಾಮ ಸ್ಮರಣೆಯಲ್ಲಿಂದ ಎದ್ದು ಹಾಗೆ ಪರೀಕ್ಷಿಸುತ್ತಾ ಮುಂದೆ ಬಂದಂತೆ ಆಹಾ ಆಹಾ ಸಾತ್ವಿಕತೆಯು ತುಂಬಿ ತುಳುಕುತ್ತಿರುವಂತಹ ಭವ್ಯವಾದ ಮಂದಿರವನ್ನು ಪ್ರವೇಶಿಸಿದ್ದೇನೆ. ಸರಿಯಾಗಿ ಗಮನಿಸಿದಾಗ ನಿದ್ರಾವಸ್ಥೆಯಲ್ಲಿರುವಂತಹ ಓರ್ವ ಹರಿನಾಮ ಸ್ಮರಣೆ. ಓಹೋ, ಇವನದಾದಂತಹ ಮುಖಲಕ್ಷಣಗಳನ್ನು ಗಾಂಭೀರ್ಯವನ್ನು ಕಂಡಾಗ ಸಾತ್ವಿಕನಂತೆ ತೋರುತ್ತಾ ಇದ್ದಾನೆ, ಸಜ್ಜನಂತೆ ತೋರುತ್ತಾ ಇದ್ದಾನೆ. ರಾಮನ ಅನುಗ್ರಹದಿಂದಲಾಗಿ ಈತ ರಾವಣನ ತಮ್ಮ ವಿಭೀಷಣ ಎನ್ನುವಂತಹ ವಿಚಾರ ತಿಳಿದುಕೊಂಡೆ. ಮತ್ತೊಮ್ಮೆ ಆತನಿಗೆ ನಮಸ್ಕರಿಸಿದ್ದೇನೆ. ನಮೋತ್ತಮ. ಇನ್ನು ರಾವಣನನ್ನು ಹುಡುಕಿಕೊಂಡು ಮುಂದೆ ಬರಬೇಕಲ್ಲ. ಹಾಗೆ ನೋಡಿದಿರ ಸ್ವಾಮಿ, ಅತ್ಯಂತ ಶೋಭಾಯಮಾನವಾಗಿ ರಾರಾಜಿಸುತ್ತಿರುವಂತಹ ಅಂತಃಪುರ. ದಶಕಂಠನಾಗಿರುವಂತಹ ರಾವಣನ ದಶಕಾಮನೆಗಳ ಮುಖದಂತೆ ತೋರುತ್ತಾ ಇವೆ ಇಲ್ಲಿಯ ವ್ಯವಸ್ಥೆಗಳು. ಹಾಗಾದರೆ ಮಲಗಿರುವವನು ದಶಕಂಠನೇ. ಕೊಳಗಾದ ಪಾಪಿ ದಶಕಂಠ ಬಲುದೋ ಕೊಳಗಾದ ಪಾಪಿ ದಶಕಂಠ ಮಲಗೀದ ಸತಿವಳು ಇದೇಗೆ ಎಂದು ಮಲಗೀದ ಸತಿಯದು ವೈದೇಹಿಯದು ಕಲೆಯಾಯ್ತು ರಾಘವಗೆ ಕಾಂತಿವಳಿಲ್ದ ಕಲೆಯಾಯ್ತು ರಾಘವಗೆ ಕಾಂತಿವಳಿಲ್ದ ಗೆಲವಿಲ್ಲ ಮುಂದೆ ಮಗೆ ದಣಿಯುವುದಿದು ವ್ಯರ್ಥ ಗೆಲವಿಲ್ಲ ಮುಂದೆ ಮಗೆ ದಣಿಯುವುದಿದು ವ್ಯರ್ಥ ದಾನವದ ಸಂಹರಿಸಿದ ದಾನವದ ಸಂಹರಿಸಿದ ಏನೆಂದು ಬೀಳುವನು ಎನ್ನೊಡೆಯ ರಾಮ ಏನೆಂದು ಬೀಳುವನು ಎನ್ನೊಡೆಯ ರಾಮ ಬಲುದೋಷಗೊಳಗ ಪಾಪಿ ದಶಕಂಠ ದೃಶ್ಯವನ್ನು ನಾನು ಕಂಡೆ ಸ್ವಾಮಿ. ಈ ದೃಶ್ಯವನ್ನು ಕಾಣುವುದಕ್ಕಾಗಿ ನಾನು ಇಲ್ಲಿಯವರೆಗೆ ಹಾರಿ ಬಂದನೆ. ಯಾವ ಸೀತಾಮಾತೆಯನ್ನು ನಾನು ಅರಸುತ್ತಾ ಲಂಕಾಪಟ್ಟಣವನ್ನು ಸೇರಿದೆನು. ಆ ಸೀತೆ ಅಯ್ಯೋ ರಾವಣನ ಶಯ್ಯಾ ಮಂಚದಲ್ಲಿ ಆತನ ವಾಮಭಾಗದಲ್ಲಿ ನಿದ್ರಿಸುತ್ತಿದ್ದಾಳೆ. ರಾಮ 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 ಸೀತೆಯನ್ನು ಕಾಣಬೇಕು ಎನ್ನುವ ಹಾಗೆ ಹಗಲಿರುಳು ಹಪಹಪಿಸುತ್ತಿರುವಂತಹ ಶ್ರೀರಾಮಚಂದ್ರಮನಿಗೆ ಇಂತಹ ವಾರ್ತೆಯನ್ನು ನಾನು ಯಾವ ಬಾಯಿಯಿಂದ ಹೇಳಲಿ? ರಾಮ ರಾಮ ರಾಮ. ಅಯ್ಯೋ, ನನ್ನ ತಾಯಿ ಸಮಾನಳಾದಂತಹ ಸೀತೆಯನ್ನು ಕಾಡಬೇಕು ಎನ್ನುವ ಹಾಗೆ ಹಗಲು ಇರುಳು ಎನ್ನುವ ಭೇದವಿಲ್ಲದೆ ಹಪಹಪಿಸುತ್ತಿರುವಂತಹ ಲಕ್ಷ್ಮಣನಿಗೆ ಸೀತೆ ರಾವಣನಿಗೆ ಒಲಿದಳು ಎನ್ನುವಂತಹ ದುರ್ವಾರ್ತೆಯನ್ನು ನಾನು ಯಾವ ಬಾಯಲ್ಲಿ ಹೇಳಲಿ? ರಾಮ ರಾಮ. ಯಾವ ಸೀತೆಗೆ ಬೇಕಾಗಿ ನಾವೆಲ್ಲರೂ ಕಷ್ಟಪಡುತ್ತಾ ಇದ್ದೇವೆ. ಯಾವ ಸೀತೆಗೆ ಬೇಕಾಗಿ ಜಟಾಯು ತನ್ನ ಪ್ರಾಣವನ್ನೇ ಕಳಕೊಂಡರು. ಯಾವ ಸೀತಾ ಮಾತೆಯ ಸುರಕ್ಷತೆಗೆ ಬೇಕಾಗಿ ವಾನರರಾದಂತಹ ನಾವೆಲ್ಲರೂ
ಸುಗ್ರೀವನ ಆಜ್ಞೆಯ ಮೇಲೆ ವ್ಯವಹರಿಸುತ್ತಾ ಇದ್ದೇವೆ. ಒಂದು ವೇಳೆ ತಪ್ಪಿದರೆ ನಮಗೆ ಮರಣ ನಾಳೆಯ ದಿನ. ಅಂತಹ ಶಿಕ್ಷೆಯನ್ನ ಯಾವ ಸೀತೆಗೆ ಬೇಕಾಗಿ ನಾವು ಪಡ್ಕೊಂಡಿದ್ದೇವೆಯೋ ಅಂತಹ ಸೀತೆ ರಾವಣನಿಗೆ ಒಲಿದಳೆ. ಅಯ್ಯೋ ರಾಮ ರಾಮ ಆಯ್ತು ರಾಮ. ತರಗರಿಸಿ ಮನದೊಳಗೆ ತಾನೊಡೆಯ ರಾಮ ಬೀಳುದರು ಕಂಡ ಸೀಮಾ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆಗೆ ವಿಧವ ತೋರುತ್ತಿದೆ ಎಡತಲೆಯ ಹಿಂದೆ ಮಚ್ಚಲಾಂಚನ ನೋಡಿ ಬಲ ತೊಡೆಯುಳಿಲ್ಲ ಅಚ್ಯುತನ ದೇವಳು ಸರ್ವಥಾ ಅಲ್ಲ ಇವಳು ಜಾನಕಿಯಲ್ಲ ಎಂದು ನಿಶ್ಚಯಿಸಿ ಅವಗಳಲ್ಲಿ ಹೊರವಂಡ ಓದುತೆಯ ನರಸಿ ಈ ರಾಮನಾಡಿದಂತಹ ಒಂದೊಂದು ಮಾತುಗಳು ನನ್ನ ನೆನಪಿಗೆ ಬಂದವಲ್ಲ. ಉಂಗುರವನ್ನ ಕೊಡುವಂತಹ ಹೊತ್ತಿಗೆ ರಾಮ ನನ್ನನ್ನು ತನ್ನ ಸ್ವಂತ ಮಗನೆಂದು ಸಮೀಪಕ್ಕೆ ಕರೆದು ಆಡಿದಂತಹ ಕೆಲವು ಮಾತುಗಳನ್ನು ನಾನು ಇನ್ನೂ ನೆನಪಿಸಿಕೊಂಡಿದ್ದೇನೆ. ಸೀತೆಯನ್ನು ಕಂಡುಕೊಳ್ಳುವಲ್ಲೇ ಸೀತೆಯ ದೇಹ ಸಿರಿಯಲ್ಲಿರುವಂತಹ ಕೆಲವು ದಿವ್ಯ ಲಾಂಛನಗಳ ಕುರುಹುಗಳನ್ನು ನನಗೆ ರಾಮದೇವ ಇಟ್ಟಿದ್ದನಲ್ಲ, ಅದನ್ನು ಸರಿಯಾಗಿ ಪರೀಕ್ಷಿಸಿ ನೋಡಬೇಕಾಗಿದೆ. ಪದುಮ ರೇಖೆಗಳಿಲ್ಲ ಇವಳ ಪಾದದಲ್ಲಿ, ಇವಳ ಹೆಡತಲೆಯ ಹಿಂದೆ ಇವಳಿಗೆ ವೈದವ್ಯ ದೀಕ್ಷೆ ತೋರುತ್ತಾ ಇದೆ. ಬಲತೊಡೆಯಲ್ಲಿ ಮತ್ಸ್ಯಲಾಂಛನ ಇಲ್ಲ. ಹಾಗಾದರೆ ಇವಳು ಸೀತೆಯಲ್ಲ. ಸೀತೆ ಛೇ, ಇಂತಹ ಅನರ್ಥವನ್ನು ನನಗೆ ಸಗಿದೆ. ಯಾವಾಕೆಯನ್ನು ಕಂಡು ಇವಳೇ ಸೀತೆ ಇರಬಹುದು ಎಂದು ಪಾವನೆಯಾದಂತಹ ಸೀತಾಮಾತೆಯ ಬಗ್ಗೆ ನಾನು ಕೆಟ್ಟದ್ದನ್ನು ಯೋಚಿಸಿದ್ದೇನೆ, ಕೆಟ್ಟದ್ದನ್ನು ನೋಡಿದ್ದೇನೆ. ರಾಮ ಕ್ಷಮಿಸು ಕ್ಷಮಿಸು. ಹಾಗೆಲ್ಲ ಸೀತೆಯನ್ನು ಹುಡುಕಬೇಕಲ್ವೇ? ಎಲ್ಲಿ 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 ಹನುಮಂತ, ಸೀತೆ ಅಶೋಕವನದಿಂದ ಇದ್ದಾಳೆ ಎನ್ನುವಂತಹ ಅಶರೀರವಾಣಿ ಆಯಿತಲ್ಲ, ಸುಲಭವಾಯಿತು. ಅಶೋಕವನದಲ್ಲಿ ಸೀತೆ ಇದ್ದಾಳೆ. ಓಯ್, ಇದು ಅಶೋಕವನ ಎಲ್ಲಿಂಟು ಸ್ವಾಮಿ? ಈ ಅಶೋಕವನ ಎಲ್ಲಿಂಟು ಅಂತ ಯಾರು? ನನ್ನ ಅಪ್ಪನ ಅಪ್ಪನನ್ನು ಸ್ಮರಿಸಿದ್ದ ತಡ ಬಂದನಲ್ಲ ಮಂದವಾಗಿ ಬೀಸುತ್ತ ಮಾರುತ. ನನ್ನಪ್ಪನೇ ಸಹಾಯಕ್ಕೆ ಬಂದಿದ್ದಾನೆ. ಸುಗಂಧವಾದಂತಹ ಗಾಳಿಯೊಂದನ್ನು ಹೊತ್ತು ತಂದಿದ್ದಾನೆ. ಹಾಗಾದರೆ ಇದರ ಅರ್ಥ ಏನು? ಈ ಗಾಳಿಯ ಮೂಲ ಅಶೋಕವನ. ತಡ ಮಾಡುವುದಲ್ಲ, ಗಾಳಿಯ ಜಾಡನ್ನ ಹಿಡಿದ ಮಧ್ಯರಾತ್ರಿಯ ಸಮಯ, ಪ್ರಪಂಚವೇ ನಿದ್ರಿಸುತ್ತಿರುವ ಹೊತ್ತು, ಜನವೆಲ್ಲವೂ ತನ್ನ ದೈನಂದಿನವಾದಂತಹ ಕಾರ್ಯಕ್ರಮವನ್ನು ಮುಗಿಸಿ ವಿಶ್ರಾಂತಿಯನ್ನು ಪಡೆಯುವ ಸಮಯ. ಆದರೆ ಲಂಕಾಧೀಶನಾದ ಈ ರಾವಣನಿಗೆ ನಿದ್ದೆ ಇಲ್ಲ. ಯಾಕಿಲ್ಲ? ಮಲಗಿದರೂ ನಿದ್ದೆ ಬರುವುದಿಲ್ಲ. ಈ ನಿದ್ದೆ ಇಲ್ಲದ ರೋಗ ಇವತ್ತಿನಿಂದ ಪ್ರಾರಂಭವಾದ್ದಲ್ಲ. ಯಾವಾಗ ಸೀತಾ ದೇವಿಯ ವಿಚಾರ ನಮ್ಮ ಮನಸ್ಸಿಗೆ ಹೊಕ್ಕಿತೋ ಅಲ್ಲಿಂದ ಪ್ರಾರಂಭವಾಗಿದೆ. ಪ್ರಾರಂಭಕ್ಕೆ ಸೀತೆಯನ್ನು ತರುವಲ್ಲಿ ನಿದ್ದೆ ಹೋಯಿತು, ಆಮೇಲೆ ತಂದ ಮೇಲೆ ಅವಳನ್ನು ಪಡೆಯುವಲ್ಲಿ ನಿದ್ದೆ ಹೋಯಿತು. ಆದರೆ ಇವತ್ತು ಬೇಕು ಅಂತಲೇ ನಿದ್ದೆ ಮಾಡಲಿಲ್ಲ. ಯಾಕೆ? ಕಾರಣ ಉಂಟು. ಇವತ್ತೊಂದು ಆಟ ಆಡಬೇಕು ಅಂತ. ಹೌದಾ? ಹೌದು. ವ್ಯವಸ್ಥಿತವಾಗಿ ಮಾಡಬೇಕದನ್ನು. ಅದಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆಗಿದೆ. ನಮ್ಮ ದೂತೊಬ್ಬ ಇದ್ದ, ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ವ್ಯವಸ್ಥಿತವಾಗಿ ಬರ್ತೇನೆ ಅಂತ ಯಾರಲ್ಲಿ ಎಲ್ಲಿದ್ದ? ವಾಕ್ಯ ಬರಲಿಲ್ಲ.
ರಾವಣೇಶ್ವರ ಮಹಾಪ್ರಭು ಕರೆದಾಗಾಯ್ತು. ನಮಸ್ಕಾರ. ಇದು ರಾವಣೇಶ್ವರ ಮಹಾಪ್ರಭುಗಳು ನನ್ನನ್ನು ಕರೆದಾಗಾಯ್ತು. ಹೌದು. ಅವರನ್ನಲ್ಲಿ ಆದ್ರೂ ನೀವು ನೋಡಿದಿರಾ? ಕರ್ದದ್ದು ಹೌದು, ಹಾ. ನೋಡಿದ್ದು ಉಂಟು. ಹೌದಾ? ನಿನಗೆ ಗೊತ್ತಾ ಇಲ್ವೋ? ಈ ರಾವಣೇಶ್ವರ ಅಂತ ಪರಿಚಯ ಇಲ್ಲದೆ ಏನು? ನಿನಗೆ ಕಣ್ಣು ಯಾವಾಗ ಮಂದಾದ್ದು? ಕಣ್ಣು ಸರಿ ಇರ್ತದೆ, ಹಾಗಿದ್ರೆ ದೃಷ್ಟಿ ದೋಷ. ಕಿವಿ ಮಾತ್ರ ಒಂದು ಕೇಳುವುದಿಲ್ಲ ಹೊರತು ಕಣ್ಣು ಸರಿ ಕಾಣುತ್ತದೆ. ಕಣ್ಣು ಸರಿ ಕಂಡ್ರೆ ರಾವಣೇಶ್ವರ ನಿನಗೆ ಕಾಣ್ಬೇಕಿತ್ತಲ್ಲ. ಎಲ್ಲಿದ್ದಾರೆ? ನಾನೆಲ್ವೇನೋ? ಇದು ರಾವಣನನ್ನು ನಾನು ಮೊದಲ ಸಲ ನೋಡುವುದಲ್ಲ. ಮತ್ತೆ? ರಾವಣ ಅಂತ ಹೇಳಿದ್ರೆ ಏನು? ಏನು? 10 ತಲೆ, ಹಾ. 20 ಕೈ, ಇಂಥದನ್ನು ಉಂಟ ಇದರಲ್ಲಿ. ಇದನ್ನೊಂದು ರಾವಣ ಅಂತ ಯಾರು ಕಣ್ಣು? ಅದು ನಿನ್ನೆ ಮತ್ತು ನಾಳೆ, ಇವತ್ತಿಗೆ ಹಾಗಲ್ಲ. ಇವತ್ತು ಸುಂದರ ನೋಡಿದೆಯಲ್ಲ, ಸ್ವರ ಮಾತ್ರ ಅದೇ ಕೇಳ್ತಾ ಇದೆ. ರಾವಣೇಶ್ವರ ಅಲ್ವಾ? ನಾನೇ. ಏನು ಸಿಂಗಾರಪ್ಪ, ಏನು ಸಿಂಗಾರಪ್ಪ, ಸಿಂಗಾರಪ್ಪನೂ ಅಲ್ಲ, ಬಂಗಾರಪ್ಪನೂ ಅಲ್ಲ. ಸಿಂಗಾರ ಶೃಂಗಾರ. ಸಿಂಗಾರ. ಹೌದಾ? ಹೌದೌದು. ಒಮ್ಮೆ ತಲೆಯಿಂದ ಕಾಲಿನವರೆಗೆ, ಕಾಲಿನಿಂದ ತಲೆವರೆಗೆ ಚೆನ್ನ. ಎಂತ ಇಳಿ ಸಕ್ಕಿದೆ. ಎಂಥದೊಂದು ವಾಸನೆ ಬರ್ತಾ ಉಂಟು. ಪುನುಗು ಪುಣುಗು, ಉಂಗ ಉಂಗ, ಉಣುಗು ಉಣುಗು, ಹಾ. ಅತಿ ವಾಸನೆ ಬರ್ತದೆ. ಪರಿಮಳ ದ್ರವ್ಯ ಹೌದೌದು. ಅಲ್ಲಲ್ಲಿ ಲೇಪಡಿಸಿ ಒಳ್ಳೆಬೇಕು ಒಳ್ಳೆಬೇಕು. ಶೃಂಗಾರ ಇದೆ. ಬಹಳ ಚಂದ ಉಂಟು. ಹೌದಾ? ಇಂಥದಕ್ಕೆ ಈ ವೇಷ ಇದು ವೇಷ, ಇದಕ್ಕೆ ಬೇಡ್ಲಿಕ್ಕೆ. ಬೇಡ್ಲಿಕ್ಕ ಒಳ್ಳೇದು ಒಳ್ಳೇದು. ವೇಷ ಅಲ್ವೇನು, ಹಾ? ಇದು ವ್ಯವಸ್ಥೆ. ಆ ವ್ಯವಸ್ಥೆ. ಹೌದು. ಎಂಥದಕ್ಕೆ ಈ ವ್ಯವಸ್ಥೆ? ಎಂಥದಕ್ಕೆ? ನಿನಗೆ ನನ್ನನ್ನು ಕಾಣುವಾಗ ಏನು ಕಾಣ್ತದೆ? ನನಗೆ ಒಂದ್ಸಲ ಅಪ್ಪಿ. ಅದಕ್ಕೆ ಹೌದಾ? ಯಾರನ್ನ ಅಪ್ಪುದಕ್ಕೆ? ಗಂಡುಸರ ಅಪ್ಪೋದಲ್ಲ, ಅಲ್ಲ. ನಿನಗೇ ನನ್ನನ್ನು ಅಪ್ಪಬೇಕು ಅಂತ ಕಂಡಾಗ ಹಾ. ಅಪ್ಪೋಳಿಗೆ ಹೇಗೆ ಕಂಡಿದ್ದು? ಅಪ್ಪಳಿಲ್ವಾ? ಎಂತದ ಅಪ್ಪಲಿಲ್ವಾ? ಅಪ್ಪಳಿ ಯಾರು ಮಂಡೋದರಿ? ಮಂಡ್ಯದಲ್ಲಿ ಧಾನ್ಯ ಮಾಲಿನ್ಯ ಧನ್ಯ ಮಾಡಿನಿ. ಅಲ್ಲ, ಮಂಡ್ಯದಲ್ಲಿ ಮುಖ್ಯ ಅಲ್ವಾ ನಿಮಗೆ? ಮಂಡದರಿ ಅಲ್ವ, ಮಂಡೋದರಿ. ಹೌದೌದು. ಇವತ್ತು ಅವರ ಹತ್ತಿರಕ್ಕಲ್ಲ, ಮತ್ತೆ ಅವರ ಅಪ್ಪಲಿಕ್ಕಲ್ಲ. ಓ, ಮೊನ್ನೆ ಹೇಳಿದ್ದು ನನಗೀಗ ನೆನಪಾಯ್ತು. ನಿನಗೆ ನೆನಪಾಗುದೇ ತಡ, ಅದೇ ತೊಂದರೆ. ಅದು ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ವಾ? ಅಶೋಕವನಕ್ಕೆ. ಶೀತೆ ಹ? ಶೀತೆ ಶೀತ ಅಲ್ಲ, ವಾತ. ಶೀತೆ ನೋಡಿ. ಶೀತೆ ಹಾ ಹಾ ಹಾ. ಅವಳನ್ನು ಮೆಚ್ಚಿಸಲಿಕ್ಕೆ ಹೌದೌದು. ಹೌದೇನು? ಹೌದು. ವ್ಯವಸ್ಥೆ ಮಾಡ್ತೇನೆ. ವ್ಯವಸ್ಥೆ ಮಾಡಿದ್ದೇನೆ. ಅವಳನ್ನು ಆಕರ್ಷಿಸುವುದಕ್ಕೆ. ನಾರ್ಯರಿದ್ದಾರೆ, ಹೌದು. ಅನುಕೂಲ ನಾರ್ಯರು. ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲಿದ್ದೀರಿ? ಎಲ್ಲ ಬನ್ನಿ ನೋಡುವ. ಎಂತದು ಕೊರೆದದ್ದು? ಕೊರೆಯಲಿಲ್ಲ, ನಾನು ಕರೆದದ್ದು. ಯಾಕೆ ಕರಗಿಸಿದ್ದು? ನೀವು ಯಾಕೆ ಕರಗಿಸಿದ್ದು? ಇವಳು ಕೆಪ್ಪಿ ಲೋಕಕ್ಕೆ ಎಲ್ಲರಿಗೂ ಕೇಳುವುದಿಲ್ಲ. ಯಜಮಾನ್ರೆ, ಆವಾಗಲೇ ತಯಾರಾಗಿದ್ದೆ. ಮೊನ್ನೆ ಹೇಳಿದ್ದು ಅದೇ ಎಲ್ಲ ತಯಾರಾಗಿದ್ದು. ತಯಾರುಂಟಲ್ವಾ? ಉಂಟ. ನಿಮ್ಮ ಕೆಲಸ ಏನಿದ್ರು ಅಲ್ಲಿ ಆ, ಬೇಕಾದ ಮಾಡಿಕೊಂಡು ಹೋಗುವ. ರಾವಣೇಶ್ವರಮ. ನಿಮ್ಮೇ ಇದೆಲ್ಲ ಎಂತದ? ಅವರು ಚಂದ ಇದ್ದಾರಲ್ಲ. ಇದೆಲ್ಲ ಬರಗಾಲ ಪ್ರದೇಶದಿಂದ ಹೊಲಸು. ಯಜಮಾನ್ರೆ, ಏನಂದ್ರು ಅವರು? ಕಿರಿಕಿರಿ ಆಗ್ತದೆ. ನಿಮ್ಮ ಹೆಂಡತಿಯ ನನ್ನ ಹೆಂಡತಿ ಎಲ್ಲ ಇತ್ತು. ಮತ್ತೆ ನಾವು ಅಲ್ಲಿಗೆ ಹೋಗುವಾಗ ಅನುಕೂಲ ನಾರ್ಯರು ಬೇಕು ಅಂತ ಹೇಳಿದ್ದೀರಲ್ವಾ? ಇದೆಲ್ಲ ನಿಮಗೆ ಅನುಕೂಲಕ್ಕೆ ಆಗುತ್ತದೆ. ಇದನ್ನು ಕಂಡ್ರೆ ಎಲ್ಲ ಪ್ರತಿಕೂಲವೇ ಕಾಣ್ತದಲ್ಲ. ಏನಾಗುದಿಲ್ಲ, ಹೀಗಿದ್ದಾರೆ. ಇವರ ವಾಕ್ಚಾತುರ್ಯ ಬಹಳ ಚಂದ ಉಂಟು. ಎಲ್ಲ ಅಭ್ಯಾಸ ಮಾಡಿ, ಎಲ್ಲ ಅಭ್ಯಾಸ ಮಾಡಿ. ಹೇಗೆ ಕೂತ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಯಜಮಾನ್ರೆ, ಹೇಗೆ ನಡಿಬೇಕು. ನಾವು ಸಿದ್ದರಾಮಯ್ಯ ಅಂತ ಹೇಳಿಬಿಡಿ. ಸಿದ್ಧರಾಗಿದ್ದಾರೆ. ಸಿದ್ದರಾಮಯ್ಯವರು ಅಂತ ಯಾವ ಸಿದ್ಧರಾಗಿದ್ದಾರೆ. ಸಿದ್ದರಾಮಯ್ಯನ? ಸಿದ್ಧರಾಗಿದ್ದಾರೆ. ಹೇಳ್ರಿ, ಆಯ್ತಾಯ್ತಾಯ್ತು. ಸಿದ್ದರಾಮಯ್ಯ ಅಂತ ಹೇಳಿಬಿಡಿ. ಒಂದಾಗಿದೆ. ಎಲ್ಲಾಗಿದೆ? ಎಲ್ಲಿಗೆ?
ಕುಳಿತು ರಾಘವನಾದ ಚಿಳುಪ ಮರಡಿಯ ಕುಳಿತು ರಾಘವನ ಚಿಂತಿಸುವ ಜಾನಕಿ ಜಾನ ಕಂಡನಾಗನು ಮನ ರಾಮ 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 ಜಯ ಜಯ ತ್ರೈಲೋಕ್ಯ ಮಾತೆ ವಿಖ್ಯಾತೆ ಜಯ ಜಯ ಸೀತಿ ಪೂಜಾತೆ ಜಯ ಜಯ ಸೀತಿ ಪೂಜಾತೆ ಮಾತೆ ಜಯ ಜಯ ಶಕ್ತಿ ಸ್ವರೂಪಿ ಕೀರ್ತಿ ಕಲಾಪೆ ಜಯ ಜಯ ಪುಣ್ಯ ಶರಣ್ಯೇ ಅಮ್ಮ ದರ್ಶನಂ ದೇವದೇವಸ್ಯ ದರ್ಶನಂ ಪುಣ್ಯಕಾರಣಂ ದರ್ಶನಂ ಸ್ವರ್ಗಸೋಪಾನ ದರ್ಶನಂ ಮೋಕ್ಷಕಾರಣ. ಯಾವ ಮಾತಿಗೆ ಬೇಕಾಗಿ ನಾನು ಇಲ್ಲಿವರೆಗೂ ಬಂದೆನೋ ಅಂತಹ ಮಾತೆ ಶ್ರೀರಾಮನ ಸೀತಾ ನನ್ನ ಮಾತೆ, ನನ್ನ ತಾಯಿ ಈ ಅಶೋಕಾವನದಲ್ಲಿ ಶಿಂಶುಪಾ ವೃಕ್ಷದ ಅಡಿಯಲ್ಲಿ ಗರ್ಭಸ್ಥ ಶಿಶುವಿನಂತೆ ಕುಳಿತು ಮುಂದೇ ಸವನೆ ರಾಮ 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 ಎನ್ನುವ ಹಾಗೆ ಜಪಿಸ್ತಾ ಇದ್ದಾರೆ. ಧನ್ಯನಾದ ಇವಳನ್ನು ಕಂಡಂತಹ ನನ್ನ ಕಣ್ಣುಗಳು ಪಾವನವಾದವು, ಇವಳನ್ನೇ ಹಾಡಿ ಹೊಗಳಿದಂತಹ ನನ್ನ ನಾಲಿಗೆ ಪುನೀತವಾಯಿತು. ಹೆಚ್ಚೇಗೆ ಇವಳ ದರ್ಶನ ಭಾಗ್ಯದಿಂದಲಾಗಿ ಹನುಮಂತನ ಜನ್ಮವೇ ಸಾರ್ಥಕವಾಯಿತು. ಇಂತಹ ದುಷ್ಟ ಲಂಕೆಯನ್ನು ಸೇರಿದಂತಹ ಈ ರಾಮಭಕ್ತನಿಗೆ ಎಲ್ಲಿ ಪಾಪದ ಲೇಪ ಉಂಟಾಗುತ್ತದೆ ಎನ್ನುವಂತಹ ಭೀತಿ ನನ್ನ ಮನಸ್ಸಿಗೆ ಆವರಿಸಿಕೊಂಡಿತ್ತು. ಆದರೆ ಇಂತಹ ಪಾಪನೆಯನ್ನು ಕಂಡ ಬಳಿಕ ಅವೆಲ್ಲವೂ ನಾಶವಾಯಿತು. ಏನಂತೆ ಶಬ್ದ ಕೇಳ್ತಾ ಇದೆ. ಈ ತಡರಾತ್ರಿಯ ಸಮಯದಲ್ಲಿ ರಾವಣ ಅಶೋಕವನಕ್ಕೆ ಆಗಮಿಸುತ್ತಾ ಇದ್ದಾನೆ. ನಾನಿರುವಂತಹ ವಿಚಾರ ಆತನಿಗೆ ತಿಳಿಯಕೂಡದು. ಆದ್ದರಿಂದಲೇ ಇದೇ ಅನುರೂಪಿನಿಂದ ಶಿಂಶುಪಾ ವೃಕ್ಷದ ತುತ್ತ ಈಗ ನಾವು ಬಂದದ್ದು ಅಶೋಕವನಕ್ಕೆ. ಹೌದು, ಕೂತಿದ್ದವಳು ಸೀತೆ. ಹೌದೌದು. ಅವಳಲ್ಲಿ ನಮಗೆ ಗೌರವ ಉಂಟು ಎಂಬುದನ್ನು ತೋರಿಪಡಿಸುತ್ತದೆ. ಎಲ್ಲ ಅಲ್ಲಿ ಒಪ್ಪಿಸಿ, ಎಲ್ಲ ಅಲ್ಲಿ ಇಟ್ಟು ಬಿಡಿ. ನಾನು ಇಡ್ಲಿ, ಓ ನಾನು ಇಡ್ಲಿ, ನೀನೇ ಒಂದು ಇಡ್ಲಿ. ನಾನೆಲ್ಲಿ ಮಾಡಗಲಿ? ಓ ಅಲ್ಲೇ ಮಾಡೋದು. ಓಯ್, ಬಾಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಇಡ್ತೀರಾ. ಕಷ್ಟಪಟ್ಟಾದ್ರೆ ಬಗ್ಗು. ಇನ್ನಾದ್ರೂ ಹೊಗ್ಗು. ಇನ್ನೇನು ಮಾಡಲಿ? ಈಗ ನೀನು ಬಾ. ನೀನು ತಂದ ವಸ್ತುಗಳನ್ನೆಲ್ಲ ತೋರಿಸಿ ನಮ್ಮ ರಾವಣೇಶ್ವರ ಮಹಾಪ್ರಭುಗಳಲ್ಲಿಗೆ ಸೀತೆಯ ಮನಸ್ಸು ಬರಬೇಕು. ಹಾಗೆಲ್ಲ ಒಂದು ಮಾತಕ್ಕೆ ಹೋಗು. ನಾನು ಮಾತಾಡ್ಬೇಕು? ಹೌದು. ಎಲ್ಲಿ ಮಾತಾಡುದು? ಅಲ್ಲಿ ಸೀತೆ ನೀವು ಹೇಳಿಕೊಟ್ಟಿದ್ರೆ ಒಬ್ಬಳೆ, ನಾನು ಒಬ್ಬಳೇ ಹೇಳ್ಬೇಕಾ? ಅಲ್ಲ, ಕಾಲ್ ಮಾಡಿ ಹೇಳಿ. ಅಲ್ಲ, ಮತ್ತೆ ನಾನು ಹೇಳಿದ ಮೇಲೆ ಅವಳು ನನ್ನಲ್ಲಿ ಜಗಳ ಮಾಡಿದ್ರೆ? ನೀವು 4 ಜನ ಘಟಾನು ಘಟನೀಯರಿದ್ದೀರಿ. ಹೇಳಿ. ಅಕ್ಕ ಅಕ್ಕ ಹೇಳಿ ಮೊದ್ಲು. ನಾನಿಲ್ಲಿ ಕೂರುವೆ. ದಾನವೇಂದ್ರನ ಕೂಡಲಿನ್ನೇನು ಸಂದೇಹ ಅಮ್ಮ
ಸೀತಮ್ಮ ದಾನವೇಂದ್ರನ ಕೂಡಲ್ ಇನ್ನೇನು ಸಂದೇಹ ಜಾನಕಿ ಸುಮ್ಮನೆ ಅನುಮಾನ ಯಾತಕಮ್ಮ ಬೇಳು ಜಾನಕಿ ಸುಮ್ಮನೆ ಅನುಮಾನ ಯಾತಕಮ್ಮ ಬೇಳು ದಾನವೇಂದ್ರನ ಕೂಡಲ್ ಇನ್ನೇನು ಸಂದೇಹ ಜಾನಕಿ ನಿನ್ನದೆಂತ ದರ್ಶನ ಮಾತಾಡು ಮಾತಾಡು. ಹೇಗೆ ನಮ್ಮ ರಾವಣೇಶ್ವರ ನನಗೆ ಬರಬೇಕು ಮನಸ್ಸು. ಅಮ್ಮ ಎದ್ದು ಓಡಿ ಅದು ನೋಡು, ಹೀಗೆ ಕೈ ಇಟ್ಕೊಂಡದ್ದು ಎಂತದಕ್ಕೆ? ನಿನ್ನ ಕರ್ಕಶ ಧ್ವನಿ ಕೇಳಲಿಕ್ಕಾಗುವುದಿಲ್ಲ. ಸೌಮ್ಯ ಅಷ್ಟು ಚಂದದ ಸ್ವರ ಕರ್ಕಶ ನೀವೇ ಹವಾಮಾನ ನೋಡಿ. ಅಮ್ಮ ಸೀತಮ್ಮ ಅಮ್ಮ ಶೀತ ಅದು ತಣ್ಣೀರು ಸ್ನಾನ ಮಾಡಿದ್ರೆ ಶೀತ ಹೆಚ್ಚಾಗ್ತದೆ. ಅಮ್ಮ ಸೀತಮ್ಮ ನೀನು ಯಾಕಮ್ಮ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದಿ? ನಮ್ಮ ದಾನವಾಗಿ ಉಗ್ರಾಣಿ ಇದ್ದಾರೆ. ಉಗ್ರಾಣಿ ನಿನ್ನ ಅಪ್ಪ? ನನ್ನಪ್ಪ ಉಗ್ರಾಣಿ ಅಲ್ಲ, ದಾನವಾಗ್ರಾಣಿ ರಾವಣೇಶ್ವರ. ಸಾಮಾನ್ಯದವರು ಅಂತ ಭಾವಿಸಿಕೊಳ್ಳಬೇಡ, ಅವರು ಅಸಾಮಾನ್ಯರು, ಅಪ್ರತಿಮ ಸಹವಾಸಿಗಳು, ಸಾಹಸಿಗಳು. ಅಂತಹ ದಾನವೇಶ್ವರನನ್ನು ಕೂಡಲು ಇನ್ನೇನು ಸಂದೇಹ? ಅಮ್ಮ ಎಲು, ಅಮ್ಮ ಎಲು 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 ನಿನ್ನಲ್ಲಿ ಅಲ್ಲ ಎಲು ನೀನು ಕೂತು. ರಾಮನೆಂಬ ಧ್ಯಾನ ಬಿಟ್ಟು ಹೇಂಗಾರತುನಾಭರಣವಿಟ್ಟು ಅಮ್ಮ ಅಮ್ಮ ರಾಮನೆಂಬ ಧ್ಯಾನ ಬಿಟ್ಟು ಮರವನಿಟ್ಟು ರಾವಣನೊಳು ಪ್ರೇಮವಿಟ್ಟು ರಾವಣನೊಳು ಪ್ರೇಮವಿಟ್ಟು ನೀ ಮನಸ್ಸಿನ ಭೇದ ಬಿಟ್ಟು ರಾವಣನೊಳು ಪ್ರೇಮವಿಟ್ಟು ನೀ ಮನಸ್ಸಿನ ಭೇದ ಬಿಟ್ಟು ದಾನವೇಂದ್ರನ ಕೂಡಲು ಇನ್ನೇನು ಸಂದೇಹ ಸಂದೇಹ ಅಮ್ಮ ಆ ಆ ಆ ಆ ಯಾಕ್ರಿ ಅಲ್ಲ, ಒಂದು ಸೌಮ್ಯ ಸ್ವರದಲ್ಲಿ ಮಾತಾಡಿ. ತಾಯೇ ಜನನಿ, ನೀನು ನನ್ನ ಜನನಿ ಅಲ್ಲ, ನನ್ನ ಯಜಮಾನರ ಜನನಿ ಅಂತ ತಿಳ್ಕೊಂಡಿದ್ದೇನೆ. ಅಮ್ಮ ಯಾವತ್ತು ನೋಡಿದ್ರು ರಾಮ 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 ರೇಮಲ್ಲ ರಾಮ ಎಂಬ ಧ್ಯಾನವಲ್ಲದೆ ಮತ್ತೊಂದಿಲ್ಲ. ಅದನ್ನು ಬಿಡು, ನಾನೇ ಬಿಟ್ಟವಳು. ನನ್ನ ಯಜಮಾನರ ನೆನಪು ನನಗಿಲ್ಲ. ನಮ್ಮೊಡೆಯ ರಾವಣೇಶ್ವರನಲ್ಲದೆ ಮತ್ತೊಬ್ಬರಿಲ್ಲ ಅಂತ ನಿರ್ಧಾರ ಮಾಡಿದ್ದೇನೆ. ರಾಮನನ್ನು ಬಿಡು, ಅವನ ಧ್ಯಾನವನ್ನು ಬಿಡು, ಇವನ ಜೊತೆಯಲ್ಲಿ ಕೂಡಿಕೊಳ್ಳಿ. ರಾಮ ಕೂತ್ಕೋ ನಿನ್ನ ಇದೊಂದು ನಂಗೆ ಓದ್ತೆ ಇಲ್ಲಲ್ಲ
ಏನು ಪ್ರಯೋಜನ ಮಾಡಲಿಲ್ಲ. ಅವರು ಉಸುರಿದರೆ ಉಸುರಿದರು ಏನು ಪ್ರಯೋಜನ ಆಗಲಿಲ್ಲ. ನೀನು ತಂದ ವಸ್ತುಗಳನ್ನು ತೋರಿಸು, ನನ್ನ ಸೋಲಿತು. ನಾನು ಒದರಲೆ ಓದಾಡು ಓದಾಡು. ಬಟ್ಟೆಯ ಸೀರೆಯ ನುಟ್ಟುವ ಪಚ್ಚೆಯ ಕುಪ್ಪಸ ತೊಟ್ಟು ತೊಟ್ಟು ಸೀರೆಯ ನುಟ್ಟು ಪಚ್ಚೆಯ ಕುಪ್ಪಸ ತೊಟ್ಟು ಕಟ್ಟಿ ತುಂಬಿ ಗುರುಳ ಮೇಲಿಟ್ಟು ನಾನಾ ಪಗಡ ನಾನಾ ಪುಷ್ಪಗಳ ದಾನವೇತನ ಕೂಡಲ್ ಇನ್ನೇನು ಸಂದೇಹ ನಿನಗೆ ತ್ರಿವಿಧ ತಾಳ ಆಗುವುದಿಲ್ವಾ? ಸುಯಿಂತ ಸ್ವಿಂತ ಸುಯಿಂತ ಸ್ವಿಂತಲ್ಲ, ಸೀತಾ. ಸೀತಾ ಸೀತಾ ಸೀತಾ. ಮೆಲ್ಲ ಮೆಲ್ಲ ಮೆಲ್ಲ. ಇದು ಮೆಲ್ಲವೇ? ಇದೇ ಮೆಲ್ಲ ಅಲ್ವಾ? ಇಲ್ಲಿ ಜೋರಾದ್ರೆ ನನಗಾಗುವ ಶ್ರುತಿ ಪ್ರಪಂಚದಲ್ಲೇ ಇಲ್ಲ. ಸರಿ ಸರಿ. ನಾನು ಬಿಚ್ಚಲೆ, ಬಿಚ್ಚು ಬಿಚ್ಚು ಬಿಚ್ಚಿ ತೋರಿಸು. ನಾನು ಬಿಚ್ಚಿ ತೋರಿಸಲೆ. ತೋರಿಸು ತೋರಿಸು. ಜೋಡಿಗೆ 25, ಜೋಡಿಗೆ 25. ಅದು ನಾಳೆ ಬೆಳಿಗ್ಗೆ ಅಲ್ಲಿ ಆರಂಭ ಆಯ್ತು. ಸೀತಾ ಹಾ ಸೀತಾ, ಹಾ ನೀನು ಒಬ್ಬಳೆ ಹಾ. ಈ ಅಶೋಕಣ್ಣನ ಮನೆಯಲ್ಲಿ ಕೂತು. ಯಾರಲ್ಲಿ? ಅಶೋಕ ಅಶೋಕಣ್ಣನ ಮನೆ ಅಲ್ಲ, ಅಶೋಕಾವನ. ಅಣ್ಣವನಲ್ಲಿ ಕೂತು ಹಾ. ನೀನು ಏ ಕಳುವೆ, ಏ ಕಳುವೆ, ಕಳುವೆ ನಿನ್ನ ಅಪ್ಪ ಕಳುವೆ. ಏ ಕಳುವೆ, ಏಕೆ ಅಳುವೆ? ಏಕೆ ಅಳುವೆ? ಹಾ. ಇಲ್ಲಿ ಕಣ್ಣು ಬಿಟ್ಟು ನೋಡು. ಹಾ. ಹೊಟ್ಟೆ ಸೀರೆ ಉಡು, ಹೊಟ್ಟೆ ಸೀರೆ, ಹೊಟ್ಟೆ ಸೀರೆ, ಹೊಟ್ಟೆ ಸೀರೆ ಉಡು. ಆಮೇಲೆ ಪುಕ್ಕಸ, ಇದು ಕುಪ್ಪಸವ? ಇದು ನನ್ನ ಪುಕ್ಕಸ. ಹಾ. ಕುಪ್ಪಸ ಅನ್ನು ತೊಡು. ನಮ್ಮೊಡನೆ ಆಗಿಕೊಂಡಿರತಕ್ಕಂಥ ಹಾ. ರಾವಣೇಶ್ವರನ್ನು ನಿನಗೆ ಯಾಕೆ ಸಂದೇಹ? ರಾವಣೇಶ್ವರನು ಕುಡು ಕುಡು ಕುಡು. ರಾವಣೇಶ್ವರನಿಗೆ ಕುಡುವ? ರಾವಣೇಶ್ವರನ ಕೂಡು. ಕೂಡು ಕುಡು ಎಳಿಬೇಕಲ್ಲ. ಕುಡು ಎಳಿಬೇಕು. ಆಯ್ತಾ? ಬಾ 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 ಬಾ, ನೀನಲ್ಲಿ ಕೂತು. ಹೊರಟಳೆ ಸಾಕು ಸಾಕು. ನೀನು ಬಾ, ನೀನು ಬಾ, ನೀನು ಬಾ. ಕೈ ಕೊಡಿ. ಹಾ. ಕನ್ನಡಿಯ ನೋಡಿಕೊಳ್ಳೆ, ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ ಅಮ್ಮ. ಆ ಆ ಆ
ನೋಡಿಕೊಳ್ಳೆ ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ ಪನ್ನೀರಿಗೋ ಗಂಧದ ಕಂಪನ್ನಿ ಲೇಪನದಿಂದ ಲೇಪನದಿಂದ ಪನ್ನೀರಿಗೋ ಗಂಧದ ಕಣ್ಣೆ ಲೇಪನದಿಂದ ಗಾನವೇಂದ್ರನ ಕೂಡಲಿನ್ನೇನು ಸಂದೇಹ ಆ ಆ ಆ ಹಾಗಾದರೆ ನನಗೆ ಅವಕಾಶವಿಲ್ಲವೇ? ನಾನು ಅದಕ್ಕೆ ಕಡೆಗೆ ನಿಂತದ್ದು. ನೀನು ಗಂಡ ಹೆಣ್ಣು ಪರಿಶೀಲಿಸಿ ತಿಳಿಸಲಾಗುವುದು. ಮನೆ ಬಾಗಿಲಲ್ಲಿ ಭಿಕ್ಷೆ ಬೇಡುದ ನೀನು? ಅಮ್ಮ ಸೀತಾ, ಅಮ್ಮ 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 ದಾರುಣಿಯ ಮೇಲೆ ಧಾರಾಕಾರವಾಗಿ ಕಣ್ಣಿಟ್ಟು ದೇವಿ ಮತ್ತೆ ಮೈಸಾಪುರ ದಾರುಣಿಯ ಮೇಲೆ ಕಣ್ಣೀರು. ಅಮ್ಮ ನಮ್ಮಡೆಯನಾದಂತಹ ರಾವಣೇಶ್ವರ ಮಹಾಪ್ರಭುಗಳು ಅನುಗಾಲವು ನಿನ್ನನ್ನೇ ಬಯಸ್ತಾ ಇದ್ದೀರಿ. ನೀನು ರಾಮ 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 ಎನ್ನುವಂತಹ ಧ್ಯಾನವನ್ನು ಮಾಡ್ತಾ ಇದ್ದೀಯಲ್ಲಮ್ಮ. ನಮ್ಮಡೆಯರು ಏನು ಅವರು ಮಾಡಿದ ಸಾಧನೆ ಒಂದೇ ಎರಡೇ. ಸಾಮ್ಗರ ಜೊತೆಯಲ್ಲಿ ಗಾಯನವನ್ನು ಹಾಡಿ ಸಾಂಗರ ಜೊತೆ ಸಾಮಗಾನವನ್ನು ಕೈಲಾಸಿನಲ್ಲಿ ಕೈಲಾಸ ಅಲ್ಲಿ ಸಾಮಗಾನವನ್ನು ಹಾಡಿ ಚಂದ್ರಾಸನನ ಕೆತ್ತಿಯನ್ನು ಬಡಿದವರು ಇವರು. ಚಂದ್ರಾಸನಿಗೆ ಕೆತ್ತಿತ್ತ ಚಂದ್ರಹಾಸ ಎಂಬಂತಹ ಕತ್ತಿ. ಇದನ್ನು ಪಡೆದಂತಹ ಮಹಾನ್ ಪರಾಕ್ರಮಿ ಇವರು. ಇವರ ಬಗ್ಗೆ ಇನ್ನೂ ಹೇಳುವುದಿದ್ರೆ ಕಪಿಶ್ರೇಷ್ಠನಾದಂತಹ ಹುಲಿಯ ಮಿತ್ರತ್ವವನ್ನು ಮಾಡಿಕೊಂಡವರು. ಅಂತಹ ಯೋಗ್ಯತಾವಂತರ ಜೊತೆಯಲ್ಲಿ ನೀನು ಕೆಳಗೆ ನೋಡ್ತಾ ಇದ್ದೀಯಲ್ಲಮ್ಮ. ಇದೇ ನೋಡು, ಇದೇ ಕನ್ನಡಿ ಕನ್ನಡಿಯ ನೋಡಿಕೊಳ್ಳಿ. ಕಣ್ಣಿಗೆ ಉಪ್ಪಿಟ್ಟುಕೊಳ್ಳಿ. ಕಣ್ಣಿಗೆ ಉಪ್ಪಿಟ್ಟುಕೊಂಡ್ರೆ ಮತ್ತೆ ಬಾಯಿಗೆ ಅಂತ ತಪ್ಪಿಟ್ಟುಕೊಳ್ಳಿ. ಕಣ್ಣಿಗೆ ಕುಪ್ಪಿಟ್ಟುಕೊಳ್ಳಿ. ಕುಪ್ಪಿಟ್ಟುಕೊಳ್ಳು. ಹಾಗಾದ್ರೆ ನಾನು ಹೇಳ್ತೀನಿ, ನನ್ನದು ವಿಮರ್ಶೆ ಇಲ್ಲ. ಕಣ್ಣಿಗೆ ಕುಪ್ಪಿಟ್ಟುಕೊಳ್ಳಿ. ಅಮ್ಮ ನೋಡಿದ್ಯಾ, ನಿನಗೆ ಬೇಕಾಗಿ ನಮ್ಮೊಡೆಯರು ಎಲ್ಲೆಲ್ಲಿಂದ ಯಾರ್ಯಾರು ಕಟ್ಟುವುದನ್ನು ತಂದಿದ್ದೇವೆ ನೋಡಮ್ಮ. ಹಿಂದಲೇ ಮುಂದಲೇ ಕಡಂದಲೇ ಎಲ್ಲ ತಂದಿದ್ದೇವೆ ನೋಡು ತಾಯಿ. ಇದು ನಿನ್ನ ಕಂಠದ ಆಭರಣ. ಇದಮ್ಮ ತೋಳ್ಕಟ್ಟು. ಇದಮ್ಮ ಎದೆ ಪದಕ. ಇದಮ್ಮ ಡಾಬು. ಇದಮ್ಮ ಅಗೆಲಡ್ಡಿಗೆ ಕೈ ಕಟ್ಟಿ ಎಲ್ಲವನ್ನು ಕಟ್ಟಿ ನಮ್ಮ ಒಡೆಯರನ್ನು ಸೇರು. ಎದೆ ಕಟ್ಟು ನನ್ನ ಕಟ್ಟಲ್ಲಿಟ್ಟು ಸೇರಲ್ಲ ಪಾವು ಕೂತ್ಕೋ. ನನ್ನ ಇನ್ನೊಮ್ಮೆ ಪ್ರಾರಂಭ. ಬೇಡ ಒಂದೇ ಸಲ ಒಬ್ಬಳಿಗೆ ಒಂದೇ. ನನ್ನ ಕಟ್ಟು ಬೇರೆ ಉಂಟು. ಇದು ನಿನ್ನ ವ್ಯವಸ್ಥೆಯ? ಹೌದು. ಇವರೆಲ್ಲ ಅನುಕೂಲ ನಾರ್ಯರ. ನಿಮಗೆ ಅನುಕೂಲಕ್ಕೆ ಆದೀತು ಅಂತ ಕರ್ಕೊಂಡು ಬಂದ. ಇದು ನಿನ್ನ ಅನುಕೂಲಕ್ಕಾದೀತಲ್ಲದೆ ನನ್ನ ಅನುಕೂಲಕ್ಕಾಗಲಿಕ್ಕೆ ಏನೆಲ್ಲ ಉಂಟಾ? ನನಗೆ ಕುಣಿಯುವಾಗ ಆಯಾಸ ಆಗ್ತದೆ, ಏನು ಮಾಡಬೇಕು? ಕುಣಿಯದೆ ಮಲಗಬೇಕು. ನನಗೆ ಇಂದು ಪದ್ಯ ಉಂಟಾ? ಇಲ್ಲ, ಅದೇ ಮಧ್ಯ.
ಈಗ ಹೇಳು. ಹೋಗಿ ಬಾ. ನಾನು ತೊರಳಲಿ ಈಗ ನಮ್ಮವರಿಂದ ಆದಂತಹ ವ್ಯವಸ್ಥೆಗೆ ಅಲ್ಲಿ ಏನು ಪ್ರಯೋಜನ ಇಲ್ಲ. ಆದ್ರೆ ಅವಳ ಮನಸ್ಸನ್ನು ನಾವು ತಿಳ್ಕೊಳ್ಬೇಕಲ್ಲ. ಸಾಧ್ಯ ಉಂಟು. ಹೇಗೆ? ಅವಳ ಜೊತೆಯಲ್ಲಿ ಕುತೂಹಲಿಸಿದ ಇಬ್ಬರನ್ನು. ನಮ್ಮವರು ಹೌದಾ? ಸದಾ ಒಟ್ಟಿನಲ್ಲಿರುವವರು ಮನಸ್ಸು ಹೇಗಿದೆ ಹೇಗೆ ಅಂತ ಗೊತ್ತಿಲ್ಲ ಅವರಲ್ಲಿ. ಯಾರು? ರಾವಣೇಶ್ವರ ಮಹಾಪ್ರಭುಗಳು ಕರೀತಾ ಇದ್ದಾರೆ. ಸೀತೆಯ ಮನಸ್ಸು ಹೇಗಿದೆ ಹೇಳ್ಬೇಕು. ರಾವಣೇಶ್ವರ ಧರಣಿ ತುದಿಗೆ ರಾಮಚಂದ್ರನ ಸ್ಮರಣೆಯೇ ಹೊರತಾಗಿಯೇ ಧರಣಿ ತುದಿಗ ರಾಮಚಂದ್ರನ ಸ್ಮರಣೆಯೇ ಗುರತಾಗಿಯೇ ಮನದಲ್ಲಿ ಬರಿದೆ ಮತ್ತೊಂದಿಲ್ಲ ಯೋಚನೆ ಇರುಳು ಹಗಲು ಯೋಚನೆ ಇರುಳು ಹಗಲು ಪರ್ವತವನ್ನೊಳನು ಗೀತಾದರು ಇರುವೆ ಶರಧಿಯ ಕುಡಿದು ಹೋದರು ಸರ್ವತ ಜಾನಕಿಯ ನೊಲಿಸಲು ಶಕ್ಯವಲ್ಲ ರಾವಣೇಶ್ವರ ಸೀತೆಯ ಮನವನ್ನು ಪರಿವರ್ತಿಸುವುದಕ್ಕಾಗಿ ಅದೆಷ್ಟೋ ಪ್ರಯತ್ನವನ್ನು ಪಟ್ಟವಳು ನಾನು. ಆದರೆ ಸೀತೆ ರಾಮ ಧ್ಯಾನವನ್ನು ಬಿಟ್ಟು ಬೇರೆ ಎಲ್ಲಿಗೂ ಮನ ಮಾಡುವಂತಿಲ್ಲ. ಇದಕ್ಕೆ ಉದಾಹರಣೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಎತ್ತರವಾದಂತಹ ಪರ್ವತವೊಂದನ್ನು ಸಣ್ಣ ನೊಣವಾದರೂ ನುಂಗಲು ನುಂಗಬಹುದು. ಆದರೆ ಸೀತೆಯ ಮನ ಎಂಬುದು ಪರಿವರ್ತನೆಯಾಗುವುದಿಲ್ಲ. ಶರದಿಯನ್ನು ಇರುವೆ ಕುಡಿದು ಬತ್ತಿಸಬಹುದು. ಆದರೆ ಸೀತೆಯ ಮನ ಎಂಬುದು ಆ ರಾಮನನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗುವಂತಿಲ್ಲ. ಎಷ್ಟು ಪ್ರಯತ್ನವನ್ನು ಪಟ್ಟರೂ ಕೂಡ ಅವಳು ಬೇರೆ ಮನ ಮಾಡುವಂತಿಲ್ಲ. ಕಾಗೆಗಳು ಬಿಳುಪಾಗಿ ಹೋದರು ನಾಗರನ ಗಲ್ಲಮೃತವಾದರು ಕಾಗೆಗಳು ಬಿಳುಪಾಗಿ ಹೋದರು ನಾಗರನ ಹಲ್ಲಮೃತವಾದರು ಆಗರುವೆ ಮಾಯಕದ ನುಡಿಗುಳಗಾಗಳಯ್ಯ ಬೆಕ್ಕುಗಳಿಗತಿ ಕೋಡು ಬಂದರು ಸಕ್ಕರೆಯು ಕಗೆಯಾಗಿ ಹೋದರು ಮಿಕ್ಕ ಮಾತುಗಳಿಗೆ ಜಾನಕಿ ಸಿಕ್ಕಳಯ್ಯ ಅಯ್ಯ ರಾವಣೇಶ್ವರ ಪ್ರಭುಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಸ್ವಾಮಿ, ಸೀತೆಯ ಮನಸ್ಸನ್ನು ಪರಿವರ್ತಿಸುವುದಕ್ಕಾಗಿ ನಾನು ಅದೆಷ್ಟೋ ಪ್ರಯತ್ನವನ್ನು ಪಟ್ಟವಳಿದ್ದೇನೆ. ಈಗ ನಾವು ಪ್ರಯತ್ನ ಪಟ್ಟರೆ ಆದೀತಾ? ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕಿಲ್ಲ ಎಂಬುದಕ್ಕೆ ಉದಾಹರಣೆ ಕೊಡ್ತೇನೆ. ಏನದು? ಲೋಕದಲ್ಲಿರುವಂತಹ ಕಾಗೆಗಳೆಲ್ಲ ಕಪ್ಪೆ. ಅದು ಕಪ್ಪೆ. ಕಾಗೆಗಳು ಬಿಳುಪಾಗಿ ಹೋದರು. ವಿಷಪೂರಿತವಾದಂತಹ ನಾಗರ ಹಲ್ಲ ಅಮೃತವಾದರು. ಮೂಕ ಪ್ರಾಣಿಯಾದಂತಹ ಬೆಕ್ಕುಗಳಿಗೆ ಕೋಡು ಬಂದರು. ಸಿಹಿಯಾದ ಸಕ್ಕರೆ ಕಹಿಯಾದರೂ ಆಗಬಹುದು. ಆದರೆ ಈ ಸೀತೆಯ ಮನಸ್ಸನ್ನು ಪರಿವರ್ತಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಅಷ್ಟೇ ಅಲ್ವಾ?
ಹೇಳಿದ್ದೆಲ್ಲ ಆದೀತು. ಆಗುತ್ತದೆ, ಅದು ನಿಮಗೆ ಆಗುತ್ತದೆ. ಕಾಗೆಗಳು ಬಿಳುಪಾಗಿ ಹೋದರು. ಕಳೆದ ವರ್ಷ ಮಳೆಗಾಲದಲ್ಲಿ ನೋಡಿದ್ದೇವೆ. ಕಾಗೆ ಗದ್ದೆಯಲ್ಲಿ ಬಿಳಿ ಬಿಳಿ ಕಾಗೆ. ಅದು ಕಾಗೆ ಅಲ್ವ, ಉದ್ದ ಇತ್ತು ಕೊಕ್ಕು. ಅದು ಕೊಕ್ಕರೆ. ಕೊಕ್ಕರೆ? ನಾನು ಕಾಗೆ ಅಂತ ಆಲೋಚನೆ ಮಾಡಿದ್ದೆ. ನಾಗರನ ಹಲ್ಲಮೃತವಾದನು ಆಗುತ್ತದೆ. ಆಗಿದೆ. ನನ್ನ ಹೆಂಡತಿಯ ಬಟ್ಟೆಯನ್ನು ಕೊಂಡು ಹೋಗಿ ಕೆರೆಗೆ ಹಾಕಿ ನೀರಿಗೆ ಹಾಕ್ತೇನೆ. ಒಂದು ಕಚ್ಚಿದಲ್ವ ನಾಗರಾವು, ಚಚ್ಚು ಬೀಸಾಡಿದೆ. ನಾನು ಈಗಲೂ ಬದುಕಿದ್ದೇನೆ. ಹಾಗಾದ್ರೆ ನಾಗರನ ಹಲ್ಲಮೃತ ಆಗುವ. ಪರ್ವತವನ್ನು ಇರುವೆ ನುಂಗಿದ್ರು. ಪರ್ವತವನ್ನು ನುಂಗಿತಾದನು. ನುಂಗುವುದಿಲ್ವಾ? ನುಂಗಿದೆ ಇಲ್ವಾ? ನುಂಗಿದೆ. ಮೊನ್ನೆ ಶನಿವಾರ ಗುಡ್ಡೆಗೆ ಹೋದಾಗ ಅಲ್ಲಲ್ಲಿ ಪರ್ವತಗಳು, ಹೀಗೆ ನೋಡ್ತಾನೆ ನೋಣಗಳು ಎಲ್ಲ ಮುಟ್ಟಿದೆ. ಸಂಜೆ ಹೋಗಿ ನೋಡುವಾಗ ಎಲ್ಲ ನುಂಗಿ ಆಗಿದೆ. ಹಾಗಿದ್ರೆ ಪ್ರಯತ್ನ ಪಟ್ರೆ ಆಗುತ್ತದೆ. ಆಗುತ್ತದೆ ಅಲ್ವಾ? ಇವರ ಮಾತು ಬೇಡ, ಬೇಡ. ಅವರ ಮಾತು ಬೇಡ. ಬೇಡ. ನೀವೇ ಒಂದು ಸಲ ಪ್ರಯತ್ನ ಮಾಡಿ. ಯಾಕೆ ಅಲ್ವಾ? ಮರಣಾಕೃತಾಗಿ ಬಿಗುವೇರಿ ತನ್ನ ಬಾಲೆ, ಬಿಗುವೇರಿ ತನ್ನ ಬಾಲೆ. ಆಯ್ 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 ಆಯ್. ಮಾರಾತ್ರದಾಗಿ ಬಿಗುವೇರಿತಲ್ಲ ಬಾಲೆ, ನಾರಿ ಎನ್ನ ಮೇಲೆ ದಯ ತೋರೆ ನೀ ದಮ್ಮಯ್ಯ ದಮ್ಮಯ್ಯ. ನಾರಿ ಎನ್ನ ಮೇಲೆ ನೀ ದಯ ತೋರೆ ನೀ ದಮ್ಮಯ್ಯ. ಇಪ್ಪತ್ತು ತೋಳಿನ ತೆಗೆದಪ್ಪಿ ಕೊಂಬುದಕ್ಕೆ ಅಲ್ಪ ಮನದಲ್ಲ ಕೇಳು ಕರ್ಪೂರ ಕರುದಿನಿ. ನಾನು ಮಾತಾಡುತ್ತಿರುವುದು ಅವನು. ಹಾಗಿದ್ರೆ ಯಾಕೆ ನಾನು ಮಾತಾಡೋದಕ್ಕೆ ಬಂದಿದ್ದೇನೆ? ನಿನ್ನಿಂದಾಗಿ ನನಗೆ ಅಷ್ಟು ಕಷ್ಟ ಆಗಿದೆ. ಯಾವ ಕಷ್ಟ ಆಗಿದೆ? ಏನು ಕಷ್ಟ ಆಗಿದೆ? ಕುಳಿತರೆ ಊಟ ಮೆಚ್ಚುವುದಿಲ್ಲ, ಊಟವೇ ಮಾಡುವುದಿಲ್ಲ. ಮಲಗಿದರೆ ನಿದ್ದೆ ಬರುವುದಿಲ್ಲ. ಎಲ್ಲಿಗೆ ಬರ್ತದೆ? ಕೂತರೆ ನಿನ್ನದೇ ಚಿಂತನೆ. ಯಾಕೆ ಹೀಗಾಯ್ತು? ನಾನು ಮಾಡಿಕೊಂಡಂತ ವ್ಯವಸ್ಥೆ ಅಲ್ಲ. ಮತ್ತೆ ಯಾರವ? ಮಾರನೆಂಬ ಚೋರ. ಯಾವ ಮಾರ? ಮನ್ಮಥ. ಮನ್ಮಥ ನನ್ನ ವಿರುದ್ಧ ಬಾಣಗಳನ್ನು ಕಸಕಸನೆ ನನ್ನ ಎದೆಗೆ ಬಿಟ್ಟದ್ದು. ಪರಿಣಾಮವಾಗಿ ಕೂತ್ಕೊಳ್ಳೋದಾಗಿಲ್ಲ. ಹೌದೌದು. ನಿಂತರೆ ನಿನ್ನ ಧ್ಯಾನ. ಹೌದೌದು. ಮಲಗಿದ್ರೆ ನಿನ್ನ ನೆನಪು. ಈಗ ನೀನು ಏನು ಮಾಡಬೇಕು? ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಬೇಕಾದ್ರೆ ಹೇಗೆ? ನಿನ್ನ ನಳಿನ ತೋಳುಗಳಿಂದ ನನ್ನನ್ನು ಬಿಗಿದಪ್ಪಿ ನನ್ನನ್ನು ರಮಿಸಬೇಕು. ನಾನು ಹೇಳಿದಂತೆ ಕೇಳಬೇಕು. ನನ್ನ ಮನಸ್ಸನ್ನು ನೀನು ಮುದಗೊಳಿಸಬೇಕು. ದಮ್ಮಯ್ಯ, ಕೈ ಮುಗಿದು ಬೇಡ. ನೀವು ಎಷ್ಟು ಮಾತಾಡಿದ್ರು ಮಾತಾಡೋದಿಲ್ವಲ್ಲ. ಮಾತಾಡಿ. ಮತನಾಡ ಬಾರದಿರಿ ಸುಜಾಣಿಗೆ ಮಾತನಾಡಬಾರದೇನೆ ಜಾನಕಿ. ಸುಜಾಡಿ ಮಾತನಾಡಬಾರದೇನೆ, ಮಾತನಾಡಬಾರದೇನೆ. ಸೀತಾದೇವಿ ಎನ್ನೊಡನೆ ಪ್ರೀತಿಯಿಂದ ಸೋತು ಬಂದ ನೀತನೆಂಬ ಕರುಣದಿಂದ
ಬಂದನೆಂಬ ಕರುಣದಿಂದ ಮಾತನಾಡಬಾರದೆನಿಸಿದೆ ಬಿಜುನೊಡನೆ ಪ್ರೀತಿಯಿಂದ ಸೋತು ಬಂದನಿಂದನೆಂಬ ಕರುಣದಿಂದ ಕಾಮಿನಿ ನಿನ್ನನ್ನು ಕಂಡು ಕಾಮನು ದಂಡೆತ್ತಿ ಬಂದು ಸಾವಧಾನದಿ ಬಿಲ್ಗುಡು ಪ್ರೇಮದಿ ತೆಪ್ಪು ಸತ್ತು ಮಾಡಿದ ಎರಡೆದಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ ತೆಪ್ಪ ಛೇಕರಿಸಿ ಆ ಮಗ ಪೂಷರವ ಪೂಡಿದ ಬಿಡಲೆರಗಿ ತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೈ ವಿರಗ 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 ವೆಕ್ಕಳಿಸಿ ಕಾಮುಕನಾಗಿ ನಾ ಬಂದಿನಲ್ಲೈ ಜಿತಕೌಷಧಿಯ ಕೋಮಲ ಶರೀರಿ ನೀನೇ ಬಲ್ಲೆ ನಿನ್ನನ್ನು ಬಿಡಲೊಲ್ಲೆ ನಿನ್ನನ್ನು ಬಿಡಲೊಲ್ಲೆ ಭೂಮಿಯೊಳಿಗ ಬೇಕಾಗಿ ಗಮತ್ತುವ ಪ್ರೇಮದಿ ತರಿಸಿ ಕೊಡಿದುವೆ ಭೂಮಿಯೊಳಿಗ ಬೇಕಾಗಿ ಗಮತ್ತುವ ಪ್ರೇಮದಿ ತರಿಸಿ ಕೊಡಿದುವೆ ಹೇಮಾಂಬರವ ನುಡಿಸುವೆ ಹೇಮಾಭರಣವ ತುಡಿಸುವೆ ಈ ಮನವಿದ್ದಂಥ ಮನಸಾದರೆ ಪ್ರೇಮದೊಡನು ದಿನ ಪ್ರೇಮದೊಡಿರುವೆ ಈ ಮನವಿದ್ದಂಥ ಮನಸಾದರೆ ಖೇಮದೊಡನು ದಿನ ಪ್ರೇಮದೊಡಿರುವೆ ಮಾತನಾಡ ಬಾರದೀರೆ ಸೀತಾ ಈಗ ಈ ಮಾತಿಗೆ ಹೋಗೊಟ್ಲೇಬೇಕು. ಯಾಕೆ ಸುಮ್ಮನೆ ಮೌನತನಾಗಿ ಕೂತಿಕೊಳ್ಳುವ ಮೇಲ ನೋಟಗಳಾಗಿದ್ಯಾ ಮುಖವನ್ನು ನೋಡುವುದಿಲ್ಲ ಮಾತಿಗೆ ಉತ್ತರ ಇಲ್ಲ ಮೌನವೇ ನಿನ್ನ ವ್ಯವಸ್ಥೆ ಆಗಿದೆ ಬಾಯಿ ಬಿಡು ಅಲ್ವಾ ನನ್ನನ್ನೊಮ್ಮೆ ನೋಡು ಮನ ತುಂಬ ಮಾತಾಡು ನನ್ನ ಕಿವಿಗೆ ಅಮೃತ ಸದೃಶವಾದಂತಹ ಕೆಲವು ಶಬ್ದಗಳನ್ನು ನಿನ್ನ ಬಾಯಿಯಿಂದ ಹೊರಡಿಸು ಹೊರ ಕೇಳಲಿಕ್ಕೆ ಒಂದು ನಮಗೆ ಸಂತೋಷ ಆಗ್ತದೆ ಅಲ್ವಾ ನಿನಗೆ ಏನಾಗಬೇಕು ಈ ಪ್ರಪಂಚದಲ್ಲಿ ನಿನ್ನನ್ನು ಎಷ್ಟು ಎತ್ತರಕ್ಕೆ ಏರಿಸಬೇಕೋ ಆ ಮಟ್ಟದಲ್ಲಿ ನಾನು ಕೂತ್ಕೊಳ್ತೀನಿ. ಹೌದೌದು ನಿನ್ನ ಕೈಗೆ ಮೈಗೆ ಕುತ್ತಿಗೆಗೆ ಹಣೆಗೆ ತಲೆಗೆ ನೀನು ಬಂಗಾರದಿಂದ ನಿನ್ನ ಮುಚ್ಚಿಸ್ತೇನೆ ಬಂಗಾರದಲ್ಲೇ ಮುಚ್ಚಿಸ್ತೇವೆ ಬಟ್ಟೆ ಪೀತಾಂಬರವನ್ನು ಉಡಿಸ್ತೇನೆ ಹೌದೌದು ಹಿಂದಿನಿಂದ ಮುಂದಿನಿಂದ ಆಚೆಯಿಂದ ಈಚೆಯಿಂದ ನಿನ್ನ ಕೈಗೊಂದು ಕಾಲಿಗೊಂದು ಆಳುಗಳನ್ನು ನಿರ್ಮಿಸ್ತೇನೆ ಹೌದೌದು ನನ್ನ ಪಟ್ಟದರ್ಶಿಯಾಗಿ ನಿನ್ನನ್ನು ಮಾಡ್ತೇನೆ ಹೌದು ಯಾಕೆ ನೀನಿಲ್ಲದೆ ನನಗೆ ಪ್ರಪಂಚ ಇಲ್ಲ ನೀನಿಲ್ಲದೆ ನನಗೆ ಜೀವನ ಇಲ್ಲ ನೀನಿಲ್ಲದೆ ನನಗೆ ಬದುಕಿಲ್ಲ ನೀನಿಲ್ಲದೆ ನನಗೆ ಹಸಿವಿಲ್ಲ ಆದೀತು ನನ್ನದು ತಪ್ಪಲ್ಲ ಹೌದು ಮಾರನೆಂಬ ಚೋರ ದಂಡೆತ್ತಿ ಒಂದು ನನ್ನ ಮೇಲೆ ಸಮರವನ್ನೇ ಸಾರಿದ್ದಾನೆ ಆದ್ದರಿಂದ ಆಹಾರ ನಿದ್ರೆ ಯಾವುದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ವಿರಹ ನೂರು ತರ ಇನ್ನೂರು ತರ ಆದ್ರಿಂದ ಆ ವಿರಹದಿಂದ ನನ್ನನ್ನು ಕೂಡೆ ಒಪ್ಪಿಕೊಳ್ಳೆ ನನ್ನನ್ನು ಏನು ಅಂತ ನನಗೆ ಒಂದು ಉತ್ತರ ಬೇಕು ಕೊಡು ಈಗ ಉತ್ತರ ಸಿಗ್ತದೆ ಕುಶನಿಗೆ ರಾವಣನ ಮಾತು ಜಾನಕಿಗೆ ಕರ್ಕಶದವಾಗಿಯೇ ಆಟಿದವ ಕಿವಿಗೆ ಕಡಿಲಿಗಿಡೆಯ ಮತಗಿ ಕೈಯಲ್ಲಿ ತೃಣವ ಮುರಿದಕ್ಕಿ ಪಡಗು ರಂಗ ತೈಗಮನಿಸುತ್ತೆ ನುಡಿದಳು ರಾಮ ಈ ಕೆಟ್ಟ ರಾಕ್ಷಸನ ಅವಾಚ್ಯಗಳನ್ನು ಅಶ್ಲೀಲವಾದಂತಹ ಮಾತುಗಳನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲದೆ ಕೈಗಳನ್ನು ಭದ್ರವಾಗಿ ಕಿವಿಗಳಿಗೆ ಹಿಡಿಸಿಕೊಂಡೆ ಮುಚ್ಚಿಕೊಂಡೆ ಆದರೂ ಕೇಳಿಸುತ್ತಿದ್ದ ಈ ಮಾತುಗಳು ತಾಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇನ್ನೂ ನಾನು ಸುಮ್ಮನುಳಿದೆ ಅಂತಾದರೆ ನನ್ನ ಮೌನವೇ ಸಮ್ಮತಿ ಲಕ್ಷಣ ಎಂದು ತಿಳಿದು ನನ್ನ ಮೈ ಮೇಲೆ ಕೈ ಇಕ್ಕುವುದಕ್ಕೂ ಹೆಸಲ
ಸರಿ, ಹಾಗಿದ್ದು ಇವನಿಗೆ ಉತ್ತರವನ್ನು ಕೊಡಲೇಬೇಕು. ವ್ಯಕ್ತಿಯಲ್ಲಿ ಭಕ್ತಿಯಲ್ಲಿ ಋಣ ಸಂಬಂಧಗಳನ್ನು ಮುರಿದುಕೊಳ್ಳುವುದಕ್ಕೆ ಮುಂದಾಗಿಡುವುದು ತೃಣವನ್ನು. ಆದ್ದರಿಂದ ತೃಣವೊಂದನ್ನು ಮುರಿದ ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ನನ್ನ ಸ್ವಾಮಿಯ ಸಮ್ಮುಖದಲ್ಲಿ ಈ ಕುನ್ನಿ, ಈ ರಾಕ್ಷಸ ಈ ತೃಣಕ್ಕೆ ಸಮಾನ. ಈ ತೃಣವೇ ಈ ಕೆಟ್ಟ ರಾಕ್ಷಸನೆನ್ನುವ ಹಾಗೆ ತಿಳಿದು ಇವನಿಗೆ ಆಡಬೇಕಾದದನ್ನೆಲ್ಲವನ್ನೇ ಹೇಳಬೇಕಾಗಿದೆ. ಉತ್ತರ ಬೇಕಾಗಿದೆ. ದುರ್ವ್ಯಸನಿ ದುರಹಂಕಾರಿ ನೀಚ ಗುಲಾಮ ಛೀ ನಾಯಿ ತೊಲಗಿದ್ದಳು. ನೀಚ ಗುಲಾಮ ದುರ್ಜನ ದುರಾಚಾರಿ ಅಸುರರೊಳಗ ಅಧಮನೆ ಕುನ್ನಿಯೇ ತೊಲಗು ತೊಲಗು. ಹೆಕ್ಕಿದೆಯಾ? ಹೆಚ್ಚಿದೆ, ಅಷ್ಟು ಭಾರ ಉಂಟು. ಬಹಳ ಭಾರ ಉಂಟು. ಒಂದೊಂದನ್ನೇ ಓದಾರು. ಇಷ್ಟು ಭಾರ ನನ್ನ ಜನ್ಮದಲ್ಲಿಯೇ ಹೊರಲಿಲ್ಲ. ನನ್ನ ಅಪ್ಪನ ಹೆಣವರು ಆಗಲು ಇಷ್ಟು ಕಿವಿ ಭಾರ. ನಿಮಿರಿಸಿ ನಿಂತಿದ್ದೇನೆ, ಕೂತಿದ್ದೇನೆ. ಹೌದಾ? ನನ್ನ ಕಿವಿಗೆ ಬಹಳ ಇಂಪಾಗಿ ಇಪ್ಪತ್ತ. ಸೊಂಪಾಗಿ ಕೇಳುವಂತೆ. ನೀಚ, ಅಧಮ, ಗುಲಾಮ, ಸುರಕುಂಡ, ದುರ್ವ್ಯಾಪಾರಿ, ದುರಾಚಾರಿ, ಹೊರೆಗೆಟ್ಟವ, ಹೊರೆಗೆಟ್ಟವ, ಲಜ್ಜೆಗೆಟ್ಟವ, ಮಂಡೋದರಿಯು ನೋಡಿ, ನಿಮ್ಮನ್ನು ನಾಯಿ ಅಂತ ಹೇಳಿ, ನಡಿ ಅಂತ ಹೇಳಿ, ಬಾ ಅಂತ ಹೇಳಿದ್ರೆ ಒಳ್ಳೆದಿತ್ತು. ಅಲ್ವಾ? ನಾಯಿ ಬಾ ಅಂತ ಹೇಳಿ. ಅಂತ ಹೇಳಿದಾಳಲ್ಲ, ಇನ್ನು ಇವರನ್ನು ಸಹಿಸುವುದಲ್ಲ. ಅಳಿದಳಿಬಳಿ ಮಂಡೋದರಿಯು ಮಾಧವನ ಕರವಿಡಿದೊಡಂಬಡಿಸಿ ಕಾಂತಾದ ಕೆಲಸವನ್ನು ಮಾಡುತ್ತಿದ್ದೀರಿ ಸ್ವಾಮಿ. ಏನಾಯ್ತು? ಆಕೆಯನ್ನು ಕೊಂದು ಸ್ತ್ರೀ ಹತ್ಯಾ ದೋಷಕ್ಕೊಳಗಾಗುತ್ತೀರಿ. ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಬೇಕಾದ ಧರ್ಮಪತ್ನಿ ನಾನಿದ್ದೇನೆ. ಬನ್ನಿ ಸ್ವಾಮಿ ನೀವು. ಮಂಟದಲ್ಲಿ ಅಮ್ಮ ಕರೀತಾ ಇದ್ದಾರೆ. ಹೋಗಿ. ಸರಮಿ ಕಂಡಿಯ ಸರಮಿ ದಾನವ ಬಂದು ದಿನ ದಿನ ದಂಡಿಸುತ್ತಿರುವಂತ ಬಗೆಯ ಭಂಡಾರಕ್ಕದನವು ಪಡಳಗಿ ಬೇವುದಕ್ಕಿಂತ ಕೆಂಡದಿ ಬೀಳುವುದಿಲ್ಲೇತು. ಪಡರಕ್ಕದನವು ಪಡಳದಿ ಬೇವುದಕ್ಕಿಂತ ಕೆಂಡದಿ ಬೀಳುವುದಿಲ್ಲೇಸು. ಕಂಡೆಯ ಸರಮೇ ಕಂಡೆಯಾದ ಈ ಕೆಟ್ಟ ರಾಕ್ಷಸ ಎಂತಹ ದುಷ್ಟತನವನ್ನೇ ಮಾಡಿದರು. ನನಗೊಂದು ಸಣ್ಣ ಉಪಕಾರವನ್ನು ಮಾಡಿದ್ದಾನೆ. ನನ್ನ ಕಷ್ಟವನ್ನು ದುಃಖ ಸಂಕಟಗಳನ್ನು ಹೇಳಿಕೊಳ್ಳುವುದಕ್ಕೆ ಸಾಧ್ವೀರದಂತ ನಿಮ್ಮಿಬ್ಬರನ್ನು ನನ್ನ ಸಮ್ಮುಖದಲ್ಲಿ ಇರಿಸಿದ್ದಾನೆ. ನಿಮ್ಮಲ್ಲಲ್ಲದೆ ಈ ನನ್ನ ಕಷ್ಟವನ್ನು ನಾನು ಇನ್ಯಾರಲ್ಲಿ ಹೇಳಿಕೊಳ್ಳಲಿ? ಸರಮ ಅಮ್ಮ, ಇಲ್ಲಿ ಆಗಿ ಹೋದಂತ ಈ ಪ್ರಕರಣಗಳನ್ನು ಮತ್ತೊಮ್ಮೆ ನಿನಗೆ ನಾನು ವಿವರಿಸಬೇಕೆಂದೇನು ಇಲ್ಲವಲ್ಲ. ಬೇಡ ತಾಯಿ. ಈ ಪುಂಡ ರಕ್ಕಸ ಆಗಾಗ ಬಂದು ಇಂತಹ ಬಂಡಾಟಿಕೆಯ ಮಾತುಗಳನ್ನಾಡುತ್ತಾ ಇದ್ದಾನೆ. ಕೇಳಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಅದರ ಬದಲಾಗಿ ಅದು ಅಲ್ಲಿ ಉರಿಯುತ್ತಿದೆ ಬೆಂಕಿ. ಇರುವಂತಹ ಆ ಕೆಂಡದ ರಾಶಿಯ ಮೇಲೆ ಬಿದ್ದರೂ ಆ ವೇದನೆಯನ್ನಾದರೂ ನಾನು ಸಹಿಸಿಕೊಳ್ಳುತ್ತೇನೆ ತಾಯಿ. ಆದರೆ
ಅಶ್ಲೀಲ ಅವಾಚ್ಯಗಳನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಈ ರಾಕ್ಷಸನ ಉಪಟಳವನ್ನು ಸಹಿಸಿ ಸಾಕಾಗಿ ಹೋಯಿತು. ಆದರೂ ಇಲ್ಲಿಯ ತನಕ ನಾನು ಬದುಕಿದ್ದು ಯಾಕೆ ಗೊತ್ತೇ ಯಾಕಮ್ಮ? ಇಂದು ಬರುವ ನಾಳೆ ಬರುವನು ಶ್ರೀರಾಮ. ಇಂದು ಬರುವ ನಾಳೆ ಬರುವನು ಶ್ರೀರಾಮ. ಎಂದಾಸೆ ಮಾಡಿದ್ದೆ ನಾನು, ಎಂದಾಸೆ ಮಾಡಿದ್ದೆ ನಾನು. ಇಲ್ಲಿಗೆ ದಿನ ಬಿಟ್ಟು ಸೋದರು ರಘುಕುಲ ಚಂದ್ರರ ದರ್ಶನವಿಲ್ಲ. ಇಲ್ಲಿಗೆ ದಿನ ಬಿಟ್ಟು ಸೋದರು ರಘುಕುಲ ಚಂದ್ರನ ದರ್ಶನವಿಲ್ಲ. ಎಲ್ಲಿಯ ರಾಮ, ಇನ್ನೆಲ್ಲಿ ಲಕ್ಷ್ಮಣ ದೇವ, ಎಲ್ಲಿರುವುದೀ ಲಂಕಾನಗರ, ಎಲ್ಲಿರುವುದೀ ಲಂಕಾನಗರ. ಇಲ್ಲಿಗೆ ಬಂದೆಲ್ಲ ನೊಯ್ವನೆಂಬುದು ಸ್ವಪ್ನದಲ್ಲಿಯೂ ಬೇಡ 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 ಸಾರಿದೆನು ರಾಮ 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 ಇಂದು ಬರುತ್ತಾರೆ, ನಾಳೆ ಬರುತ್ತಾರೆ, ಇನ್ನೊಂದು ಗಳಿಗೆಯಲ್ಲಿ ಇನ್ನೊಂದು ಮುಹೂರ್ತದ ವೇಳೆಯಲ್ಲಿ ಇಲ್ಲಿವರೆಗಾಗಿ ಬರುತ್ತಾರೆ. ಧರ್ಮ ಪತ್ನಿಯಾಗಿರುವಂತಹ ನನ್ನನ್ನು ಈ ಬಂಧನದಿಂದ ಬಿಡಿಸಿಕೊಂಡು ಹೋಗುತ್ತಾರೆ ಎನ್ನುವ ಅಂತ ಕನಸನ್ನು ಕಟ್ಟಿಕೊಂಡಿದ್ದೆ, ಆಸೆಯನ್ನು ಕಟ್ಟಿಕೊಂಡಿದ್ದೆ. ಇಲ್ಲ ತಾಯಿ, ಎಂದು ಬರುವ ಹೇಳು, ಅಥವಾ ಹೇಗೆ ಬರುವುದಕ್ಕೆ ಸಾಧ್ಯ ಉಂಟು ಹೇಳು. ಎಲ್ಲಿ ಶ್ರೀರಾಮ, ಇನ್ನೆಲ್ಲಿದ್ದಾನೆ ನನ್ನ ಮೈದನಂತಹ ಲಕ್ಷ್ಮಣ? ಆ ಹೊತ್ತು ಪಂಚವಟಿಯ ಕಾಡಿನಲ್ಲಿ ಅವರೆಲ್ಲರನ್ನು ಕಳೆದುಕೊಂಡು ನಾನಿದ್ದ ಕಡೆಗಾಗಿ ಬಂದವಳು. ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರವಿದೆಯೋ ನಾನು ತಿಳಿದಿಲ್ಲ. ಇದು ಲಂಕಾ ದ್ವೀಪ, ಅವರಿರುವುದು ಆ ಭರತ ಖಂಡದಲ್ಲಿ. ಹಾಗಾದ್ರೆ ಅಲ್ಲಿಂದ ಇಲ್ಲಿಯವರೆಗಾಗಿ ಬರುತ್ತಾರೆ ಎನ್ನುವಂತಹ ಆಸೆಯನ್ನು ನಾನು ಇಟ್ಟುಕೊಂಡರೆ ಅದು ಈಡೇರುವುದಕ್ಕಿಲ್ಲ. ಅದೆಲ್ಲ ಕನಸಿನ ಗಂಟೆ ಸರಿ, ಕನ್ನಡಿಯೊಳಗಿನ ಗಂಟೆ ಸರಿ. ಇಲ್ಲ ತಾಯಿ, ಈ ರಾಕ್ಷಸನ ಉಪಟಳವನ್ನು ಸಹಿಸಿ ಸಾಕಾಗಿ ಹೋಯಿತು. ನನ್ನವರು ಬರುತ್ತಾರೆ ಎನ್ನುವಂತಹ ಆಸೆಯು ನಿರಾಸೆಯಾಗಿ ಹೋಯಿತು. ಇನ್ನು ನನಗೆ ಬದುಕುವಂತ ಇಚ್ಛೆ ಇಲ್ಲ. ಇದು ತನಕವು ನನ್ನ ಸೇವೆಯನ್ನು ಮಾಡಿಕೊಂಡಿದ್ದವರು ನೀವು. ಇದು ನಿಮಗೆ ಕಣ್ಣೀರ ಹನಿಗಳನ್ನೇ ಉಡುಗೊರೆಯನ್ನಾಗಿ ಕೊಡುತ್ತಾ ಇದ್ದೇನೆ ಹೊರತು ಬೇರೆ ನನ್ನಲ್ಲಿ ಏನೂ ಇಲ್ಲ ತಾಯಿ, ಬೇರೆ ನನ್ನಲ್ಲಿ ಏನೂ ಇಲ್ಲ. ಈ ಹೊತ್ತಿಗೆ ನಾನು ಬದುಕುವುದಕ್ಕಿಂತಲೂ ಪ್ರಾಣವನ್ನು ಕಳೆದುಕೊಳ್ಳುವುದೇ ಲೇಸು. ಹೆಣ್ಣಿಗೆ ಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ಭಗವಂತನೇ ಒಂದು ಆಯುಧವನ್ನು ಕೊಟ್ಟಿದ್ದಾನೆ. ನೀಳವಾಗಿ ಬೆಳೆದಿರುವಂತಹ ಈ ನನ್ನ ಕೇಶರಾಶಿ ಇದನ್ನೇ ಕೊರಳಿಗೆ ಸುತ್ತಿ ಪ್ರಾಣವನ್ನು ಪ್ರಾಣದ ದಯ ಬಿಡಳೆಂಬುದನೆಂದು ಆಗೋಡಿನ ನನಗೆಯ ಬಿಡಿದು ಏಳಾಗಿದೆಯಡಿ ಬೆಳೆಯರಂದರ ಗಲಿ ಕಾಣಿಸಿದಂತಿನ ಕನಸ ಕಂಡಿನಿ ರೀತಿ ನಿದ್ರೆಯೋ ಕೇಳ್ಕಮಲಾಕ್ಷಿ ಪುಂಡರೀಕ ನೇತನು ಮಾತಾಡ ಜಾತ ಸುಗ್ರೀವರ ಹೆಂಡು ಕಥೆಗಳೇ ಕೂಡ
ಕೂಡಿಕೊಂಡು ಬಂದ ನಿಲ್ಬೋದನ್ನು ಕಂಡೇ ಓ ಸೀತಾಮಾತೆ, ಏನಮ್ಮ ಈ ಪ್ರಪಂಚದಲ್ಲಿ ನೊಂದವರಿಗೆಲ್ಲ ಆತ್ಮಹತ್ಯೆ ಪರಿಹಾರವಲ್ಲ ತಾಯೇ. ಧೂಳನ್ನು ಕೊಡುತ್ತಿರುವಂತಹ ಉಪಟಳದಿಂದ ಕಂಗೆಟ್ಟಂತಹ ತಾವು ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದೀರಿ. ಇಲ್ಲ ತಾಯಿ, ಕೈ ಮುಗಿದ ಆಸೆ ಇಲ್ಲ, ಹೇಳಿಕೊಡ್ತಾ ಇದ್ದೇನಮ್ಮ, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ನಿಮ್ಮ ಸಮಾಧಾನಕ್ಕಾಗಿ ನಾನು ಕಂಡಂತಹ ಒಂದು ಕನಸಿನ ಕಥೆನೇ ಹೇಳಿದ್ದೇನೆ ತಾಯಿ. ಕನಸು ಬೆಳಿಗ್ಗೆ 4ರ ಜಾವದಲ್ಲಿ ಕಂಡಂತಹ ಕನಸು ಎಂದಿಗೂ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲವಂತೆ. ಏನದು ಅಮ್ಮ? ಇಲ್ಲಿಯ ಒಡೆಯನಾದಂತಹ ರಾವಣೇಶ್ವರ ಕೆಂಪು ಹೂಮಾಲೆಯನ್ನು ಧರಿಸಿ, ಕೆಂಪು ವಸ್ತ್ರವನ್ನು ಧರಿಸಿ, ಕತ್ತೆಯನ್ನು ಏರಿ ದಕ್ಷಿಣಾಭಿಮುಖವಾಗಿ ಹೋದಂತಹ ದೃಶ್ಯವನ್ನು ನನ್ನ ಕನಸಿನಲ್ಲಿ ಕಂಡಿದ್ದೇನೆ ತಾಯಿ. ಈ ವಿಚಾರವನ್ನು ತಿಳಿದಂತಹ ಮಂಡೋದರಿ ತನ್ನೆಲ್ಲ ಸೌಭಾಗ್ಯ ಚಿಹ್ನೆಯನ್ನೆಲ್ಲ ಕಳಚಿ ಗೋಳು ಎಂಬುದಾಗಿ ಅಳುತ್ತಿರುವಂತಹ ದೃಶ್ಯವನ್ನು ನಾನು ಕಂಡಿದ್ದೇನೆ ತಾಯಿ. ಅಷ್ಟು ಮಾತ್ರ ನೋಡಿದೇನಮ್ಮ. ಈ ಪಾಪಿಯಾದಂತಹ ಸೀತೆಯಿಂದ ಸಾಧ್ವಿಯಾದಂತಹ ಪತಿವ್ರತೆಯಾದಂತಹ ಮಂಡೋದರಿಗೆ ವೈದವ್ಯವೇ. ಅಷ್ಟು ಮಾತ್ರ ಅಲ್ಲ ತಾಯಿ, ಮಾರ್ತಾಂಡ ಜಾತ ಸುಗ್ರೀವನನ್ನು ಕೂಡಿಕೊಂಡು ಹಿಂಡು ಕಪ್ಪಿಗಳ ಸಹಿತ ಶ್ರೀರಾಮಚಂದ್ರ ವಿಶಾಲವಾದ ಸಮುದ್ರಕ್ಕೆ ಸೇತುವೆಯನ್ನು ಬಲಿದು ಈ ಲಂಕೆಗೆ ಬಂದು ಧೂಳನಾದಂತಹ ರಾವಣನನ್ನು ಒದಿಸಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಸುಂದರವಾಗಿ ಜೀವನವನ್ನು ನಡೆಸಿದಂತಹ ದೃಶ್ಯವನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಇದು ಸತ್ಯವಾಗುತ್ತದೆ ಎನ್ನುವಂತಹ ನಂಬಿಕೆ ನನ್ನ ಪಾಲಿಗಿದೆ. ಕೈ ಮುಗಿದು ಬೇಡಿಕೊಳ್ತಾ ಇದ್ದರೆ ತಾಯಿ, ಆತ್ಮಹತ್ಯೆ ಮಾಡಿಕೊಳ್ಳಿ. ಮನಸ್ಸನ್ನು ಹೊಂದಿದವರಿಗೆ, ಸಾತ್ವಿಕರಿಗೆ, ಆರೋಗ್ಯವಂತರಿಗೆ 4ನೇ ಜಾವದಲ್ಲಿ ಕಂಡ ಕನಸು ಸತ್ಯವಾಗುತ್ತದೆ. ಉಸುಕಿನ ನೆಲದಲ್ಲಿ ನಡೆಯುವಾತನಿಗೆ ಜಲದೊಸಗೆಯನ್ನು ಕಂಡಾಗ ಆಗುವಂತ ಆನಂದ ಅದೆಷ್ಟು. ಈ ನಿನ್ನ ಈ ತ್ರಿಜಟ ಸ್ವಪ್ನ, ಈ ಒಂದು ಕನಸಿನ ಭರವಸೆಯ ಮೇಲೆ ಬದುಕುತ್ತೇನೆ ತಾಯಿ, ಬದುಕುತ್ತೇನೆ. ರಾತ್ರಿ ಬಹಳವಾಯಿತು, ಹೋಗಿ ವಿಶ್ರಾಂತಿಯನ್ನು ಪಡಿಸಿಕೊಳ್ಳಿ. ಗಿನಗುಲನ ಸೊಂಬಾಗಿ ತಿಂದು ಮನೆಯದಕ್ಕೆ ಮನಿದೆಯವುದೆಳೆದು ಕೊಂಡಾಡಿ ಜನಕಾತ್ಮಜಿಯ ಮನದೊಳಗೆ ತಾನೇ ತನ್ನೊಳು ಮಾತಾಡಿದನು. ಜಾನಕಿಯು ಕೇಳುವಂತೆಯೇ ನಳಿನಲೋಚನೆ ಕೇಳು ರಾಮಚಂದ್ರನು ಎನ್ನ ಕಲ್ಲಿಗೆ ಬಂದೆನೋ. ಗೆಲುವಿಗ ತಮ್ಮ ಲಕ್ಷ್ಮಣ ತಗಲಿಮ್ಮ ಬಳಿ ಹೋಗಿ ಬಾನಿರುದ. ಎಂತ ಸೌಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂತು. ಸೀತಾಮಾತೆಯ ಈ ಪಾವಿತ್ರ್ಯದಿಂದಲಾಗಿ ನಮ್ಮಂತವರು ಈ ಭೂಮಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಯಿತು. ಮಂಡೋದರಿಯಂತಹ ಪತಿಪ್ರಥೆಯ ಪ್ರಾಬಲ್ಯದಿಂದಲಾಗಿ ರಾವಣನಂತವರು ಇನ್ನೂ ಈ ಲಂಕೆಯಲ್ಲಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು. ಆದರೆ ನಾನು ಒಂದು ವಿಚಾರ ಸೀತಾಮಾತೆಗೆ ತಿಳಿಯಬೇಕೋ ಬೇಡುವ, ಈ ಮರದ ತುದಿಯಲ್ಲೇ ಇಟ್ಟುಕೊಂಡು ಸೀತಾಮಾತೆ ಕೇಳುವಂತೆ ಮಾತನಾಡುತ್ತೇನಂತೆ. ಅಬ್ಬಾ ಜಾನಕಿ, ಮೊದಲಾಗಿ ನಿನಗೆ ವಂದಿಸಿಕೊಂಡಿದ್ದೇನೆ. ನಾನಾಡುವ ಮಾತುಗಳನ್ನು ಕೇಳಬೇಕು. ನನ್ನ ದೇವನಾದಂತಹ ಶ್ರೀರಾಮಚಂದ್ರನ ನನ್ನನ್ನು ನೀನಿದ್ದಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಆತನ ಅನುಜನಾಗಿರುವಂತಹ ಲಕ್ಷ್ಮಣನು ಕೂಡ ಸೀತೆಯನ್ನು ಹುಡುಕಿಕೊಂಡು ಬಾ ಎನ್ನುವ ಹಾಗೆ ಅಪ್ಪಣೆಯನ್ನು ಕೊಟ್ಟು ನನ್ನನ್ನು ಓಡಿಸಿದ್ದಾರೆ ತಾಯಿ. ಆ ಅನುಜ್ಞೆಯನ್ನು ಶಿರಸಾವಹಿಸಿ ನೀನಿದ್ದಲ್ಲಿಗೆ ಬಂದಿದ್ದೇನೆ. ಮರಗೊಂಬಿನುಳಿಂದ ಸಿರಿವಾಕ್ಯ ಬಗೆಯೇ ಸೀತೆ ಮೊಗನೆಗವತ ದುರುಳರ ಮಾಯ ಕಬಿಲ್ದಿನು ತಿರಿ ಮರವಿಳಿದಾಗ ಚರ್ಮ ಕೈ ಮುಗಿದೆದನೋ. ಈ ಲಂಕೆಯಲ್ಲಿ ನನ್ನ ಕುಳಿತು ಬಿಟ್ಟು ಬೇರೆ ಯಾರು ರಾಮ ರಾಮ ಎನ್ನುತ್ತಿದ್ದಿಲ್ಲ. ಆದ್ರೆ ಈ ಹೊತ್ತಿಗೆ ರಾಮ ರಾಮ ಎನ್ನುವಂತ ಮಂಗಳ ಧ್ವನಿಯನ್ನು ಕೇಳಿದೆ. ರಾಮ ರಾಮ ಎಂತಹ ಮಧುರವಾದಂತಹ ಧ್ವನಿಯದು. ಶ್ರುತಿ ಛಂದಸ್ಸು ವ್ಯಾಕರಣಬದ್ಧವಾಗಿ ಆಡುತ್ತಾ ಇರುವಂತಹ ಮಾತುಗಳಲ್ಲ, ಇದು ಸಿರಿವಾಕ್ಯ. ಕೇಳಬೇಕು ಕೇಳಬೇಕು ಅನ್ನಿಸುತ್ತಾ ಇದೆ. ಇಲ್ಲ, ಇಲ್ಲಿ ಯಾರು ರಾಮನಾಮವನ್ನು ಜಪಿಸುವರು? ಇಲ್ಲ, ಇದು ರಾಕ್ಷಸರ ಮಾಯೆ, ಇದು ರಾಕ್ಷಸರ ಮಾಯೆ. ರಾಮ ರಾಮ. ಅಯ್ಯೋ 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 ಅಯ್ಯೋ, ನನ್ನನ್ನು ಕಾಣದೆ ತಾಯಿ ಈ ರೀತಿ ನೊಂದುಕೊಂಡಳೆ. ಇಲ್ಲ, ಅವಳ ಅನುಮಾನ ದೂರವಾಗಬೇಕಿದ್ರೆ ಮರದಿಂದ ಇಳಿದು ಅವಳ ಕಣ್ಣ ಮುಂದೆ ಪ್ರತ್ಯಕ್ಷರಾಗುತ್ತೇನೆ. ಮಂಗಳ ಮಗಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ ಅಮ್ಮ.
ಬಂದಿನಮ್ಮ ಕೋಮಲಾಂಗ ಲಕ್ಷ್ಮಣ ದೀಮ ಕಳುಗಿದ ಬಗೆಯುವುದು ಬಂದಿ ಅಮ್ಮ ವಾತ ಸಂಭ ಎನ್ನ ಮಾತಿ ಅಂಜನ ದೇವಿ ಬಂದೆನಮ್ಮ ಭಾನುಜೋಡನೆ ಪ್ರೀತಿಯು ಕಳುಕಲು ಬಂದೆನಮ್ಮ ಮಂಗಳ ಮಗಿ ಬರಮನ ಪಾದದಿಡೆಯಿಂದ ಬಂದೆನಮ್ಮ ಅಮ್ಮ ನನ್ನ ನುಡಿಯನ್ನ ಕೇಳಿದ ನೀನು ರಾಕ್ಷಸರ ಮಾಯೆ ಎಂದು ತಿಳಿದೆಯ ತಾಯಿ. ತಪ್ಪಾಗಿ ಯೋಚಿಸಬಾರದು. ಅದಕ್ಕಾಗಿ ನಿನ್ನ ಅನುಮಾನವನ್ನು ದೂರೀಕರಿಸುವುದಕ್ಕೆ ಕಣ್ಣ ಮುಂದೆ ಪ್ರತ್ಯಕ್ಷರಾಗಿದ್ದೇನೆ. ತಾಯಿಯೇ, ನಾನು ರಾಮಭಕ್ತ ಹನುಮಂತ, ಅಂಜನಾ ಸೂನು ಆಂಜನೇಯ. ಶ್ರೀರಾಮಚಂದ್ರಮ ನೀರಿದ್ದಲ್ಲಿಗೆ ನನ್ನನ್ನು ಅಪ್ಪಣೆ ಕೊಟ್ಟು ಓಡಿಸಿದ್ದಾನೆ. ಆತನ ತಮ್ಮ ಲಕ್ಷ್ಮಣನ ಆಜ್ಞೆಯ ಮೇರೆಗೆ ನಾನು ಇಲ್ಲಿಗೆ ಬಂದಿದ್ದೇನೆ ತಾಯಿ. ನನ್ನ ಮಾತಿನ ಮೇಲೆ ವಿಶ್ವಾಸವಿಟ್ಟು ನನ್ನ ಮಾತನ್ನು ನಂಬಬೇಕು ತಾಯಿಯೇ. ನನ್ನ ಎಂದಾಗ ಮನ ಮಾತಿಗೆ ಚಂದ್ರಾನನಿಗೆ ಬಡವೆಂದು ಸುಮ್ಮನೆ ಇರಲು ಹಿಂದಾಗಿದ್ದು ಜನರು ಹಿಡಿದರಿವಳೋ ಎಂದು ಬಳಿಕವನಿಂದ ಚಿತ್ತವಿಸುವುದೇವಿ ನಿಮ್ಮ ವರ್ತಮಾನವಿಲ್ಲ ಬೇವಿ ಸತ್ಯಾಸತ್ಯವೆಂಬುದನ್ನು ನೀವೇ ಬಲ್ಲಿರಿ. ಹತ್ತಿಯೋಳ ಅಯೋಧ್ಯಾಪುರದಿ ಸುತ್ರಿಯರು 3 ಮಂದಿ ಪತ್ನಿಯರಂತೆ ಸುತ್ರಿಯರು 3 ಮಂದಿ ಪತ್ನಿಯರಂತೆ. ನಾನೆಷ್ಟೇ ಗೋಗರೆಂದ್ರು ನಾನೆಷ್ಟೇ ಬೇಡಿಕೊಂಡ್ರು ನನ್ನ ಮಾತಿನ ಮೇಲೆ ವಿಶ್ವಾಸ ಮೂಡುವುದಿಲ್ಲ. ಹಾಗಾದ್ರೆ ತಾಯಿಯೇ, ನಿಮ್ಮ ವೃತ್ತಾಂತವೆಲ್ಲವನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಸ್ವತಃ ರಾಮನೇ ತನ್ನ ಬಾಯಾರೆ ಹೇಳಿಕೊಂಡವ. ಆ ವಿಚಾರವನ್ನು ನಿನ್ನ ಮುಂದೆ ಹೇಳುತ್ತೇನೆ. ಚತುಸ್ಸಾಗರ ಪರವೇಷ್ಟಿತವಾದಂತಹ ಜಂಬೂದ್ವೀಪಕ್ಕೆ ಸಾಕೇತದ ಅಧಿಕಾರಿಗಳು ಚಕ್ರವರ್ತಿಗಳಂತೆ. ಹೌದೇ ತಾಯಿ? ಆ ದಶರಥ ಮಹಾಪ್ರಭುವಿಗೆ 3 ಮಂದಿ ಸುಸ್ತ್ರೀಯರು ಮಡದಿಯರಂತೆ. ಪುತ್ರ ಸಂತಾನ ಇಲ್ಲದಂತಹ ಶೋಕದಲ್ಲಿದ್ದ ದಶರಥ ಚಕ್ರವರ್ತಿ ಪುತ್ರಕಾಮೇಷ್ಟಿಯಾಗವನ್ನು ಮಾಡುವುದರ ಮೂಲಕವಾಗಿ 4 ಪುತ್ರರತ್ನರನ್ನು ಸಂಪಾದಿಸಿರಂತೆ. ದಶರಥಾತ್ಮಜ ಶ್ರೀರಾಮ ಅಂತಹ ಹಿರಿಯ ಮಗನಾಗಿ ರಾಮಚಂದ್ರಮ ಬೆರೆಯುತ್ತಾ ಇದ್ದಾನೆ. ಅಮ್ಮ, ತಂದೆಯಿಂದ ಅಪ್ಪಣೆಯನ್ನು ಪಡೆದು ಯಜ್ಞ ಸಂರಕ್ಷಣೆಗೆ ಬೇಕಾಗಿ ವಿಶ್ವಾಮಿತ್ರನನ್ನು ಮೂಡಿಕೊಂಡು ಹೋದವನಂತೆ ಶ್ರೀರಾಮಚಂದ್ರ. ಯಜ್ಞ ಸಂರಕ್ಷಕ ಶ್ರೀರಾಮ ಅಂತಹ ಜಾನಕಿಯಾದ ನಿನ್ನನ್ನು ಶಿವಧನಸ್ಸನ್ನು ಮುರಿಯುವುದರ ಮೂಲಕವಾಗಿ ವರಿಸಿದನಂತೆ. ಹೌದೇ ತಾಯಿ? ಶಿವಧನುರ್ಬಂಧನ ಶ್ರೀರಾಮ ಶ್ರೀರಾಮ ರಾಮ ರಾಮ. ತಾಯೇ, ಅಯೋಧ್ಯೆಯಲ್ಲಿ ಸಂತೋಷದಿಂದ ಇದ್ದಂತಹ ನಿನ್ನನ್ನು ಶ್ರೀರಾಮಚಂದ್ರ ತಂದೆಯ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಸತಿ ಹಾಗೂ ಸಹೋದರರ ಸಮೇತರಾಗಿ ವನವಾಸಕ್ಕೆ ಹೊರಟು ನಿಂತರಂತೆ. ಹೌದೇ ತಾಯಿ? ಪಿತೃವಾಕ್ಯ ಪರಿಪಾಲಕ ಶ್ರೀರಾಮ ಶ್ರೀರಾಮ. ಹಾಗೆ ವನವಾಸವನ್ನು ಗೈಯುವುದಕ್ಕೆ ಬೇಕಾಗಿ ಹೋಗುವಂತಹ ದಾರಿಯಲ್ಲಿ ಅತ್ರಿ ಅನುಸೂಯಾದಿ ದೇವಿಗಳನ್ನ ಕಂಡಂತಹ ನೀವುಗಳು ಅವರಿಂದ ದಿವ್ಯ ಆಶೀರ್ವಾದವನ್ನು ಸಂಪಾದಿಸಿಕೊಂಡರಂತೆ. ಅತ್ರಿ ಮಹರ್ಷಿಗಳ ಆಶೀರ್ವಾದವು ನಿರಾಭರಣ ಸುಂದರಿಯಾದಂತಹ ನಿನಗೆ ಸೌಂದರ್ಯ ವರ್ತನೆಗೆ ಬೇಕಾಗಿ ದಿವ್ಯ ಆಭರಣಗಳನ್ನು ಇತ್ತಳಂತೆ ಅನುಸೂಯಾದೇವಿ. ಶ್ರೀರಾಮ ಸ್ವತಃ ಇದನ್ನು ಹೇಳಿಕೊಂಡಿದ್ದಾನೆ. ಪಂಚವಟಿಯಲ್ಲಿ ಇದ್ದಂತಹ ನೀವುಗಳು ಸುಖದಿಂದ ಕಾಲಯಾಪನೆಯನ್ನು ಮಾಡಿಕೊಂಡಿದ್ದೀರಂತೆ. ಹೌದೇ ತಾಯಿಯೇ? ನನ್ನ ಮಾತು ಬೀಳುಗೊಂಡದು ಮನದ ಜಯದೊಳರ್ದ ಬಲಗಾರ ತೊಡೆಯಲಿ ಮಂತ್ಯ ಉಂಡೀಯನೇ 4 ಪಾಲು ಒಂದುಳಿ ಚಂಚಲ ಬಳಿಕ ಕುರುಹುಗಳ ನೀಲ ಕುಂದಳೆಗೆಂದನು ಹನುಮಾನ. ಇಷ್ಟು ವಿಚಾರವನ್ನ ಹೇಳಿದ್ರು ನನ್ನ ಮೇಲೆ ವಿಶ್ವಾಸ ಮೂಡುವುದಿಲ್ಲವೇ ತಾಯಿಗೆ? ಇನ್ನೊಂದು ವಿಚಾರವನ್ನು ಶ್ರೀರಾಮಚಂದ್ರನಲ್ಲಿ ಹೇಳಿದ್ದಾನೆ. ಹಿಂದೆ ಚಿತ್ರಕೂಟದಲ್ಲಿ ನೀವು ವಾಸವಾಗಿದ್ದಾಗ ಜಲಕೇಳಿ ಆಡುವುದಕ್ಕಾಗಿ ಸತಿ ಸಮೇತನಾಗಿ ನೀರಿಗಿಳಿದಂತಹ ಆ ಹುದ್ದೆಯೇ ನೀನು ಭಯಗೊಂಡಿದ್ದೆಯಂತೆ ತಾಯಿ. ಆಗ ತನ್ನ 2 ಕೈಗಳಿಂದ ನಿನ್ನನ್ನು ಎತ್ತಿ ಬಿಸಾಡಿದಾಗ ಹೆದರಿದ ನೀನು ಗೋಡೆಂದು ಅತ್ತೆಯಂತೆ. ಹೌದೇ ತಾಯಿ? ಶ್ರೀರಾಮಚಂದ್ರನ ಸರಸ, ಶ್ರೀರಾಮನ ವಿಲಾಸ ರಾಮ.
ನನ್ನ ಮೇಲಿನ ವಿಶ್ವಾಸವಿದೆ. ರಾಮ ರಾಮ ಏನು ಅಮ್ಮ ಅಮ್ಮ ತಪ್ಪಾಗಿ ಭಾವಿಸಬಾರದು ತಾಯಿಯೇ. ಎಷ್ಟೇ ಸಲುಗೆ ಇದ್ದರೂ ಕೂಡ ಯಾವ ತಂದೆಯು ತನ್ನ ಮಗನಲ್ಲಿ ಹೇಳಲಾಗದ ವಿಚಾರವನ್ನು ಶ್ರೀರಾಮಚಂದ್ರಮ ನನ್ನಲ್ಲಿ ಹೇಳಿಕೊಂಡಿದ್ದಾನೆ. ಕ್ಷಮಿಸಬೇಕು, ಸಂದರ್ಭಕ್ಕೆ ಉಚಿತವಾದುದರಿಂದ ನಾನು ಅದನ್ನು ಹೇಳಲೇಬೇಕಾಗುತ್ತದೆ. ಅಮ್ಮ ರಾಮಚಂದ್ರಮ ಹೇಳಿದ್ದಾನೆ, ತಾಯಿಯೇ ನಿಮ್ಮ ಬಲತೊಡೆಯಲ್ಲಿ ಮಚ್ಚಲಾಂಛನ ಅಯ್ಯೋ ರಾಮ ರಾಮ. ಮಂಗಬುದ್ಧಿ ಅನ್ನುವುದು ಇದಕ್ಕೆ ಅಲ್ವೇ? ರಾಮ ರಾಮ ಅಂತ ಆಗಲೇ ತಲೆ ಮುಟ್ಟಿಕೊಳ್ಳುತ್ತಿದ್ರೆ ರಾಮ ಕೊಟ್ಟು ಕಳುಹಿಸಿದಂತಹ ಮುದ್ರಿಕೆ ಉಂಗರದ ನೆನಪು ಆಗಲೇ ಆಗುತ್ತಿತ್ತು. ಇಷ್ಟೆಲ್ಲ ಹೇಳುವ ಅವಶ್ಯಕತೆ ಇತ್ತೆ? ರಾಮ ಕಳುಹಿಸಿದಂತಹ ಉಂಗರ ಇದನ್ನೇ ತೋರಿಸಿದ್ರೆ ನನ್ನ ಮೇಲಿನ ವಿಶ್ವಾಸ ಬರಲಿಕ್ಕೆ. ಅಮ್ಮ ರಾಮ ತನ್ನ ಗುರುತಿಗೆ ಬೇಕಾಗಿ ತನ್ನ ಕೈಯಲ್ಲಿದ್ದಂತಹ ಇದೋ ರಾಜಮುದ್ರಿಕೆ ಉಂಗುರವನ್ನು ಕೊಟ್ಟು ಕಳುಹಿಸಿದ್ದಾನೆ. ಇದುವೇ ಎಂದು ಒಮ್ಮೆ ಸರಿಯಾಗಿ ನೋಡಿ ಹೇಳಬಹುದು. ಶ್ರೀರಾಮ ರಾಮ ಶ್ರೀರಾಮ ಕರಕಂಜದಂಗುವೆಯೊಳಿಂಡಾದ ಮುದ್ರೆಯೋ ನೋಡುತ್ತಮ ನಾರಿ ಜಾನಕಿ ತೋಷಿಸುತ್ತ ಅದನು ನಾರಿ ಜಾನಕಿ ತೋಷಿಸುತ್ತ ಅದನು ಕಂಗಳಿಗೆ ತಾನೊಂದು ರಾಮ ಹೇರಳಾಕೃತಿ ಶೋಕ ಬಿಂದು ಜಲಗಳ ಸರ್ವಾಂಗಮೌಲೇ ಹೇರಳಾಕೃತಿ ಶೋಕ ಬಿಂದು ಜಲಗಳ ಸರ್ವಾಂಗಮಂ ಕಾರುಣ್ಯಾಂಬುದಿ ರಾಮ 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 ಎನ್ನುತ್ತ ಆಶಾಭಾವದಿಯೋ ಕಂಡಳು ರಾಮ ಶ್ರೀರಾಮ ರಾಮ 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 ನನ್ನವರ ಕೈಯ ಬೆರಳಲ್ಲಿರುವಂತಹ ಈ ಮುದ್ರೆಯುಂಗುರವನ್ನೇ ನಾನು ಕಾಣುತ್ತಾ ಇದ್ದೇನೆ. ಅಲ್ಲ, ನನ್ನವರನ್ನೇ ನಾನು ಕಾಣುತ್ತಾ ಇದ್ದೇನೆ. ಸಂತೋಷವಾಯಿತು, ಸಂತೋಷವಾಯಿತು ಸ್ವಾಮಿ. ಎಷ್ಟು ಕಾಲವಾಯಿತು ನಿಮ್ಮನ್ನು ನಾನು ಕಾಣದು. ಈ ಹಿಂದೆ ಪಂಚವಟಿಯಲ್ಲಿರುವಾಗ ಗೋದಾವರಿಯ ಪುಣ್ಯತೀರ್ಥವನ್ನು ತಂದು ನಿಮ್ಮ ಪುಣ್ಯಪಾದಗಳನ್ನು ತೊಳೆಯುತ್ತಿದ್ದೆ. ಆ ತೀರ್ಥವನ್ನೇ ನಾನು ಪೋಕ್ಷಿಸಿಕೊಳ್ಳುತ್ತಿದ್ದೆ.
ಪಾದಪೂಜೆಯನ್ನು ಮಾಡಿರುವಂತಹ ಹೂವನ್ನೇ ನನ್ನ ಮುಡಿಗಿರಿಸಿಕೊಂಡು ನಾನು ಸಂತೋಷದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೆ. ನಿಮ್ಮನ್ನು ಆಗಲಿ ಇಷ್ಟು ಸಮಯ ನಿಮ್ಮನ್ನು ಪೂಜಿಸುವಂತಹ ಭಾಗ್ಯವನ್ನು ನಾನು ಕಳೆದುಕೊಂಡು ಬಿಟ್ಟಿದ್ದೇನೆ ಸ್ವಾಮಿ, ಕಳೆದುಕೊಂಡು ಬಿಟ್ಟಿದ್ದೇನೆ. ಈ ಹೊತ್ತಿಗೆ ಈ ಮುದ್ರೆ ಯುಂಗುರದಲ್ಲಿ ನಾನು ನಿಮ್ಮನ್ನೇ ಕಾಣುತ್ತಾ ಇದ್ದೇನೆ. ಆದರೆ ಆ ಹೊತ್ತು ಕನಕ ಮೃಗಕ್ಕೋಸ್ಕರವಾಗಿ ಹಠವನ್ನು ಮಾಡಿದವಳು ನಾನು. ಆ ಚಿನ್ನದ ಜಿಂಕೆಯನ್ನು ತರುವುದಕ್ಕೋಸ್ಕರವಾಗಿ ಬೆನ್ನಿನಲ್ಲಿ ಬತ್ತಳಿಕೆಯನ್ನು ಬಿಗಿದು ಹೊರಟು ಹೋಗುತ್ತಿರುವ ನಿಮ್ಮ ಸುಂದರವಾದಂತಹ ಬೆನ್ನನ್ನು ಮಾತ್ರ ನೋಡಿದ ನೆನಪು. ಅಂದಿನಿಂದ ಇಂದಿನ ತನಕ ಮುಖ ದರ್ಶನವಾದದ್ದಿಲ್ಲ. ಈ ಹೊತ್ತಿಗೂ ನಿಮ್ಮ ಬೆನ್ನನ್ನು ಮಾತ್ರ ನೋಡುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಿದೆಯೇ ಹೊರತು ಮುಖ ದರ್ಶನ ನನಗೆ ಸಾಧ್ಯವಾಗುತ್ತಿಲ್ಲ ಸ್ವಾಮಿಯೇ, ನನ್ನನ್ನು ಕ್ಷಮಿಸು. ಇದು ಈ ಹೊತ್ತಿಗೆ ನನ್ನ ಮಾನಸ ಪೂಜೆಯನ್ನು ನಿನಗೆ ಅರ್ಪಿಸುತ್ತಾ ಇದ್ದೇನೆ. ಈ ನನ್ನ ದೇಹವೇ ದೇಗುಲ, ಈ ನನ್ನ ಹೃದಯವೇ ಪೀಠ, ಕಣ್ಣುಗಳಿಂದ ಸುರಿಯುತ್ತಿರುವಂತಹ ಅಶ್ರುಜಲವೇ ಅಭಿಷೇಕ, ಈ ನನ್ನ ಬಿಸಿ ಉಸಿರೇ ನೀರಾಜನ. ನನ್ನ ಮಾನಸ ಪೂಜೆಯನ್ನು ಸ್ವೀಕರಿಸು ಸ್ವಾಮಿಯೇ, ಸ್ವೀಕರಿಸು. ಇಲ್ಲ, ಈ ಮೊದಲು ಈ ವ್ಯಕ್ತಿಯ ಕುರಿತಾಗಿ ನನಗೆ ಸಂದೇಹ ಬಿದ್ದಿತ್ತು. ಇನ್ನು ಅನುಮಾನಕ್ಕೆ ಅವಕಾಶವೇ ಇಲ್ಲ. ಹನುಮಾನಲ್ಲವೇ ಕ್ಷೇಮವೇನೆ ಹನುಮಾನ್, ನಮ್ಮವರಿಗೆ ಕ್ಷೇಮವೇನೈ ಹನುಮಾನ. ರಾಮ ಲಕ್ಷ್ಮಣರು ಕಾಡಿನಲ್ಲಿ ಸುಸ್ಥಿರವಾಗಿ ಕ್ಷೇಮವೇನೆ. ಮದನ ನಂಗವ ಪೋಲ್ವ ರಾಮ, ಬಲೋ ಚದುರ ಲಕ್ಷ್ಮಣನು ನಿಸೀಮ. ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುತ್ತಲಿಲ್ಲವಲ್ಲ, ತಮ್ಮಳು ಮೋಗವದು ಕುಂದಲಿಲ್ಲವಲ್ಲ. ನಿಬರುವ ದಿನದೊಳು ಎನ್ನುತ್ತಿದ್ದರೆಲ್ಲ ಕ್ಷೇಮವೇನೈ ಹನುಮ, ನಿಮ್ಮವರಿಗೆ ಕ್ಷೇಮವೇನೈ ಹನುಮಾನ. ಹೀಗೆ ಬಾ ಮಗನೇ, ಹೀಗೆ ಬಾ. ಹೇಳು. ನನ್ನವರ ಕ್ಷೇಮ ವಾರ್ತೆಯನ್ನು ಹೇಳು, ಕ್ಷೇಮ ಸಮಾಚಾರವನ್ನು ಹೇಳು. ನನ್ನವರನ್ನು ಬಿಟ್ಟು ಇಷ್ಟು ಸಮಯಗಳಾಯಿತು, ಇದು ತನಕವು ನಮ್ಮವರ ಸುಳಿವನ್ನು ಯಾರೂ ನನಗೆ ತಿಳಿಸಿದವರಿಲ್ಲ. ಅವರ ಆರೋಗ್ಯದ ವಿಷಯವನ್ನು ನಾನು ತಿಳಿದವಳಲ್ಲ. ಹೇಳಯ್ಯ, ನನ್ನನ್ನು ಅಗಲಿದ ಬಳಿಕ ನನ್ನವರು ಹೇಗಿದ್ದಾರೆ? ಅಲ್ಲ, ಆ ಹೊತ್ತು ಹೋಗಲಾರೆ ಎನ್ನುವ ಹಾಗೆ ಲಕ್ಷ್ಮಣ ನಾಡಿದರು. ನಾನೇ ಹಠ ಹಿಡಿದವನನ್ನು ಕಳುಹಿಸಿಕೊಟ್ಟವಳು, ಬಿರು ನುಡಿಗಳನ್ನು ಆಡಿದವಳು. ಅಣ್ಣನ ಮಾತನ್ನು ಮೀರಿ ಬಂದ ಎನ್ನುವ ಕಾರಣಕ್ಕೋಸ್ಕರವಾಗಿ ಅಣ್ಣ ತಮ್ಮಂದಿರ ಬಾಂಧವ್ಯದಲ್ಲಿ ಯಾವುದೇ ರೀತಿಯಂತಹ ದೋಷ ಬಂದದಿಲ್ಲವಲ್ಲ. ಕ್ಷಾತ್ರಿಯರಾದಂತಹ ನಮ್ಮವರ ಮುಖದ ತೇಜಸ್ಸು ಕಳೆಗುಂದಿದ್ದಿಲ್ಲವಲ್ಲ. ಇಲ್ಲ. ಯಾಕೆ ಗೊತ್ತೇ? ರಾಮನನ್ನು ಬಿಟ್ಟು ಸೀತೆಯಾದಳು ಬದುಕಿರಬಲ್ಲಳು. ಆದರೆ ಸೀತೆಯನ್ನು ಬಿಟ್ಟು ಯಾವ ಕಾಲಕ್ಕೂ ರಾಮ ಕ್ಷೇಮದಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ಗಂಡನನ್ನು ಬಿಟ್ಟು ಬಹುಕಾಲ ಹೆಂಡತಿಯಾದವಳು ಬದುಕಿಯಾಳು. ಆದರೆ ಹೆಂಡತಿ ಇಲ್ಲದೇ ಇದ್ದರೆ ಗಂಡನಾದವನಿಗೆ ಅಸ್ತಿತ್ವ ಇಲ್ಲ. ನನ್ನ ನೆನಪಿಂದರಾಗಿ ತಮ್ಮಂತಹ ಜಂಗಾಬಲವೇ ದೇಹಬಲವೇ ಕುಗ್ಗಿ ಹೋಯಿತು. ಆದರೆ ಕ್ಷಾತ್ರಿಯರಾದವರಿಗೆ ದೇಹಬಲವೇ ಪ್ರಾಮುಖ್ಯವಾದದ್ದು. ಆದ್ದರಿಂದ ಸುಸ್ಥಿರವಾಗಿದ್ದಾರೆಯೇ ಹೇಳು. ಅಷ್ಟಕ್ಕೂ ಬಹುಕಾಲ ಗಂಡ ಹೆಂಡತಿ ದೂರವಾಗಿದ್ದರೆ ಹೆಂಡತಿಯನ್ನು ಗಂಡನನ್ನು ಹೆಂಡತಿ ಮರೆಯುವುದಕ್ಕೂ ಸಾಧ್ಯವಿದೆ. ನನ್ನನ್ನು ಮರೆಯುತ್ತಿಲ್ಲವಲ್ಲ. ಹೇಳು ಹನುಮ, ಹೇಳು, ಹೇಗಿದ್ದಾರೆ? ರಾಮನ ಬಗೆಗಾಗಿ ನಾನು ಏನು ಅಂತ ಹೇಳಲಿ. ಆದರೆ ಒಂದು ಮಾತಂತೂ ಸತ್ಯ ತಾಯಿ, ರಾಮ ಲಕ್ಷ್ಮಣರ ಬಗೆಗಾಗಿ ನೀವು ಏನು ತೀರ್ಮಾನವನ್ನು ಕೈಗೊಂಡಿದ್ದೀರೋ, ಅಲ್ಲ ಎಂತಹ ಯೋಚನೆಗಳನ್ನ ಮಾಡುತ್ತಾ ಇದ್ದೀರೋ, ಅದು ಸತ್ಯಕ್ಕೆ ದೂರವಷ್ಟೇ.
ಯಾವ ದಿನದಿಂದ ನಿಮ್ಮನ್ನು ಕಳಕೊಂಡನು ಶ್ರೀರಾಮ, ಅಂದಿನಿಂದ ಇಂದಿನವರೆಗೂ ಹಗಲು ರಾತ್ರಿ ಎನ್ನುವಂತಹ ಭೇದವಿಲ್ಲದೆ ಸೀತಾ 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 ಎಂಬ ಅಹರ್ನಿಶಿಯಾಗಿ ನಿನ್ನನ್ನೇ ಸ್ತುತಿಸುತ್ತಾ ಇದ್ದಾನೆ, ತಪ್ಪಿಸಿಕೊಳ್ಳುತ್ತಾ ಇದ್ದಾನೆ. ತನ್ನಿಂದಲಾಗಿ ಸೀತಾಮಾತೆಯನ್ನು ಕಳಕೊಂಡೆ ಎನ್ನುವಂತಹ ದುಃಖ ಸಾಗರದಲ್ಲಿ ಲಕ್ಷ್ಮಣ ದೇವನು ಮುಳುಗಿದ್ದಾನೆ. ಆದರೆ ನೀನಂದುಕೊಂಡಂತೆ ಅಣ್ಣ ತಮ್ಮಂದಿರು ಕೋಪಿಸಿಕೊಳ್ಳಲಿಲ್ಲ. ಬದಲಾಗಿ ಈರುವರು ಒಂದಾಗಿ ಒಂದೇ ಶಕ್ತಿಯಾಗಿ ವಾನರ ಸೇನೆಯನ್ನು ಒಡಗೂಡಿಕೊಂಡು ಸೀತಾನ್ವೇಷಣೆಗೆ ಬೇಕಾಗಿ ಹೊರಟಿದ್ದಾರೆ. ಹೊರಟಂತಹ ದಾರಿಯಲ್ಲಿ ಸುಗ್ರೀವನ ಸಖ್ಯವಾಯಿತು. ಆತನ ಸೈನ್ಯವಾದಂತಹ ಈ ವಾನರ ಸೇನೆಯನ್ನು 4 ದಿಕ್ಕುಗಳಿಗೆ ನಿನ್ನನ್ನು ಅರಸುವಂತೆ ಆಜ್ಞಾಪಿಸಿ ಅಟ್ಟಿದ್ದಾರೆ. ಹಾಗೆಯೇ ದಕ್ಷಿಣ ದಿಕ್ಕಿಗೆ ಹಾರಿ ಬಂದವನು ನಾನು ನಿನ್ನ ಇರವನ್ನು ಕಂಡುಕೊಂಡೆ. ತಾಯಿಯೇ, ಇದಿಷ್ಟು ಸತ್ಯವಮ್ಮ, ಇದಿಷ್ಟು ನನ್ನ ಸ್ಥಿತಿಯನ್ನು ನೋಡಿದೆಯಾ ಹನುಮ? ಯೇಸುದಿನ ಬೇಕು ಎನ್ನ ಪ್ರಾಣೇಶನ ಕಾಂಬುದಕ್ಕೆ ಬೇಸರಿಕೆ ಎಂಬುದೇನ ಹೇಳಲಿ, ಹಾಗೆ ತಾಳಲಿ, ಏನ ಹೇಳಲಿ, ಹಾಗೆ ತಾಳಲಿ. ಹನುಮ ಬೇಟೆಗಾರ ನೆಟ್ಟು ಬಲೆಯ ಓಟಲಿಗೆ ಸಿಕ್ಕಿದ ಹುಲ್ಲೆಯಾಟದಂತೆ ಕಣ್ಣ ಬಿಡುವೆನು, ಏನ ನುಡಿವೆನು. ಹನುಮ ಯೇಸುದಿನ ಬೇಕು ಪ್ರಾಣೀಶನ ಕಾಪುದಕ್ಕೆ. ಹನುಮ ನನ್ನ ಈ ಸ್ಥಿತಿಯನ್ನು ನೀನು ಕಣ್ಣಾರೆ ನೋಡಿದೆಯಲ್ಲ. ಜೊತೆಯಲ್ಲಿ ಇಲ್ಲಿರುವಂತಹ ರಾಕ್ಷಸರೆಲ್ಲರೂ ನನಗೆ ಈ ರೀತಿಯಲ್ಲಿ ಉಪಟಳವನ್ನು ನೀಡುತ್ತಾ ಇದ್ದಾರೆ. ಇದೆಲ್ಲವನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಬಡ ಹುಲ್ಲೆಯ ಮರೆಯೊಂದು ಬೇಟೆಗಾರ ನಿಂತಿರುವಂತಹ ಕೋಟಲಿಗೆ ಸಿಕ್ಕಿ ಯಾವ ರೀತಿಯಲ್ಲಿ ವಿಲವಿಲ್ಲದೆ ಒದ್ದಾಡುತ್ತದೆಯೋ ಅಂತಹ ಸ್ಥಿತಿಯಾಗಿದೆ, ಅಂತಹ ಸ್ಥಿತಿಯಾಗಿದೆ. ನನ್ನ ಅರಸನನ್ನು ಕಾಣುವುದಕ್ಕೆ ಇನ್ನೆಷ್ಟು ದಿವಸ ಯೋಚಿಸಬೇಡ ತಾಯಿಯೇ. ನಿನ್ನಿರವನ್ನು ಕಂಡುಕೊಂಡಂತಹ ಈ ಹನುಮಂತ ನಿನ್ನನ್ನು ನನ್ನ ಹೆಗಲ ಮೇಲೆ ಏರಿಸಿಕೊಂಡು ರಾಮನಿದ್ದಲ್ಲಿಗೆ ಕೊಂಡೊಯ್ಯುತ್ತೇನೆ. ಕೊಡುವ ಪಡೆಯದು ಕೂಡದು ಮಗನೇ, ಕೂಡದು. ಯಾಕಬ್ಬ? ಶ್ರೀರಾಮಚಂದ್ರ ನನ್ನನ್ನು ಕಂಡು ಬಾ ಎನ್ನುವ ಹಾಗೆ ಹೇಳಿದನೆ ಹೊರತು ಕೊಂಡು ಬಾ ಎಂದನೆ. ರಾಮನಾಡದೆ ಇರುವಂತಹ ಯಾವ ಕೆಲಸವನ್ನು ನಾವು ಮಾಡಕೂಡದು ಮಗನೇ. ಅದು ಅವನ ಚಾರಿತ್ರಕ್ಕೆ ಕಳಂಕವನ್ನು ತಂದಂತಾಗುತ್ತದೆ. ತಪ್ಪಾಯಿತು ತಾಯಿ. ಈ ರಾಕ್ಷಸ ನನ್ನನ್ನು ಕದ್ದುಕೊಂಡು ಬಂದವ, ಅಂತೆಯೇ ನಾವು ಕದ್ದು ಇಲ್ಲಿಂದ ಹೋಗುವುದು ಸರಿಯಲ್ಲ. ನನ್ನ ಅರಸ ಇಲ್ಲಿವರೆಗಾಗಿ ಬಂದು ಇವನನ್ನು ಗೆದ್ದರು ಅಂತಾದ್ರೆ ಆ ಬಳಿಕ ಎದ್ದು ಬರುವವಳೆ ಹೊರತು ಕದ್ದು ಹೋಗುವುದು ಭೂಷಣವಲ್ಲ ಮಗನೇ, ಭೂಷಣವಲ್ಲ. ಆದೀತು ತಾಯಿ. ಹಾಗಾದರೆ ಒಂದು ಮಾತನ್ನಾಡುತ್ತೇನೆ. ಏನು? ಇಂದಿಗೆ ಸರಿಯಾಗಿ 8 ದಿವಸಗಳ ಒಳಗಾಗಿ ಶ್ರೀರಾಮನನ್ನು ಲಂಕೆಯ ಕರೆತಂದು ದಶಕಂಠನಿಗೆ ಸರಿಯಾದ ಮತ್ತನ್ನು ಅರೆಯದಿದ್ರೆ ನಾನು ಅಂಜನಾಸೂನು ಆಂಜನೇಯನಲ್ಲ, ರಾಮಭಕ್ತ ಹನುಮಂತನಲ್ಲ. ಇದು ನನ್ನ ಮಾತು, ಒಪ್ಪಿಕೋ ತಾಯಿಯೇ. ರಾಮನ ಮಾತಿಗೆ ಯಾವ ಕಾಲಕ್ಕೂ ಹುಸಿ ಇಲ್ಲ. ರಾಮ ಭಕ್ತನ ಮಾತಿನ ಮೇಲೂ ಅದೇ ರೀತಿಯಂತ ವಿಶ್ವಾಸವನ್ನು ಇರಿಸುತ್ತೇನೆ. ಯಾಕೆ ಮಗನೇ ಅವಸರ ಪಡಿಸುತ್ತೀಯಾ? ನಾಳೆ ಸಂಜೆಗೆ ಹೋಗಿ ಕೇಳದಿದ್ದರೆ ಕಡೆಗೆ ನಾಲಿಗೆ ಕೊಯ್ದುವುದು ಅಮ್ಮುಡಿಯನೋ ಗುರುತವನು ಕೇಳಿದರೆ ಏನೆಂಬರಾಗವನಿಗರಿದು ಎಂದಳು ಬೇಡಿ ಅಂತರಂಗವನು ಅಮ್ಮ. ಈ ರೀತಿಯಾದ
ಮಾಡಿದಂತಹ ಪ್ರತಿಜ್ಞೆಯನ್ನು ಕೈಯುವುದಕ್ಕೆ ಕಾರಣವಿದೆ. ನಮ್ಮೊಡೆಯರಾದಂತಹ ಸುಗ್ರೀವ ನಮ್ಮೆಲ್ಲರಿಗೂ ಆಜ್ಞೆಯನ್ನು ಹೊರಡಿಸಿದ್ದಾನೆ. ನಾಳೆ ಸಂಜೆಗೆ ಮೊದಲಾಗಿ ಸೀತೆಯ ಇಣವನ್ನು ನೀವು ಕಂಡುಕೊಂಡು ಬಾರದೇ ಇದ್ದಲ್ಲಿ ಶಿಕ್ಷೆಯ ರೂಪದಲ್ಲಿ ಮರಣವನ್ನು ಒಪ್ಪಿಕೊಳ್ಳತಕ್ಕದ್ದು. ಆದ್ದರಿಂದ ನಿನ್ನನ್ನು ಕಂಡಂತಹ ನಾನು ಆದಷ್ಟು ಬೇಗ ಮತ್ತೆ ರಾಮನಲ್ಲಿಗೆ ಹೋಗಬೇಕಾಗಿದೆ. ವಿಚಾರವನ್ನು ಹೇಳಬೇಕು. ಆದರೆ ಅಮ್ಮ, ಏನು ಈ ಮಂಗನ ಮಾತನ್ನು ಯಾರು ನಂಬುತ್ತಾನೆ? ರಾಮನ ಬಂಟ ನಾನು ಅಂತ ಹೇಳಿದಾಗ ನೀನು ಪ್ರಥಮದಲ್ಲಿ ನಂಬಲಿಲ್ಲ. ಮುದ್ರಿಕೆ ಉಂಗುರವನ್ನು ಇದ್ದಾಗ ನಂಬಿದೆ. ಹಾಗೆ ಸೀತೆ ಅಶೋಕವನದಲ್ಲಿ ಇದ್ದಾಳೆ ಎನ್ನುವಂತಹ ಮಾತನ್ನು ರಾಮ ನಂಬಬೇಕಿದ್ದರೆ ಏನಾದರೂ ಒಂದು ಕುರುಹು ಇದ್ದರೆ ಕೊಡಮ್ಮ. ಸಾಕ್ಷಿ ಇಲ್ಲದೆ ಸೂರ್ಯ ವಂಶಜ ನಂಬುವವನಲ್ಲ. ಇಲ್ಲವಮ್ಮ. ಏನು ಕೊಡಲಿ ಹೇಳು. ಹನುಮನಿಗೆಯುಳು ಚೂಡಾಮಣಿಯನು ತಾನೀವು ತತೆ ಪರವಸದಿ ಚೂಡಾಮಣಿಯನು ತಾನೀವು ತತಿ ಪರವಸದಿಂದ ಮನಸ್ಸಿನೋಳಿದುದರಿಲ್ಲವ ನೆನೆಸುದ ಬೇಳಲು ಮಾರುತಿಯೊಡನೆ ಜಾನಕಿಯಾಗ ರಾಮ ಶ್ರೀರಾಮ ರಾಮಾನಂದ ಗುರುತಿಗಾಗಿ ಏನು ಕೊಡಲಿ ಹೇಳು. ಈ ಹೊತ್ತಿಗೆ ನನ್ನಲ್ಲಿ ಬೇರೆ ಯಾವುದೇ ಆಭರಣಗಳಿಲ್ಲ. ಆ ಹೊತ್ತು ಅನಸೂಯಾದೇವಿ ಕೊಟ್ಟಿರುವಂತಹ ಆಭರಣಗಳನ್ನು ಈ ಕೂಳ ರಕ್ಕಸ ನನ್ನನ್ನು ಕತ್ತುಕೊಂಡು ಬರುತ್ತಿರುವಂತಹ ಹೊತ್ತಿನಲ್ಲಿ ಎಲ್ಲವನ್ನು ಕಿತ್ತು ಬೀಸಾಡುತ್ತಾ ಬೀಸಾಡುತ್ತಾ ಬಂದವಳು ನಾನು. ಆದರೆ ಈ ಒಂದು ಚೂಡಾರತ್ನ ಚೂಡಾಮಣಿ ಮಾತ್ರ ನನ್ನ ಕೈಯಲ್ಲಿ ಉಳಿದಿದೆ ಮಗನೇ. ಹೌದೇ? ಇದರ ಪರಿಚಯ ಶ್ರೀರಾಮಚಂದ್ರನಿಗೆ ಬಹು ಚೆನ್ನಾಗಿ ಇದೆ. ಹೇಗೆ ಗೊತ್ತೇ? ಹೇಗೆ? ಸಮುದ್ರ ಮತದಲ್ಲಿ ಸಿಕ್ಕಿರುವಂತಹ ಈ ಚೂಡಾಮಣಿ ದೇವತೆಗಳಿಂದ ಜನಕ ವಂಶಸ್ಥರಿಗೆ ದೊರಕಿರುವಂತದ್ದು. ಹೌದೇ? ನನ್ನ ಮದುವೆಯ ಕಾಲದಲ್ಲಿ ಬಳುವಳಿಯಾಗಿ ನನ್ನ ಅರಸನಿಗೆ ನನ್ನ ತಂದೆ ಕೊಟ್ಟಿರುವಂತಹ ಚೂಡಾಮಣಿ ಇದು. ನನ್ನ ಅರಸನಾದಂತಹ ಶ್ರೀರಾಮ ಪತ್ನಿ ಪ್ರೇಮದಿಂದ ನನಗೋಸ್ಕರವಾಗಿ ಕೊಟ್ಟವರು. ಆದ್ದರಿಂದ ಇದನ್ನೇ ನಿನ್ನ ಕೈಯಲ್ಲಿ ಇರಿಸುತ್ತಾ ಇದ್ದೇನೆ. ಶ್ರೀರಾಮ ರಾಮ ಎನ್ನುವಂತಹ ಉಸಿರು, ಆ ನಾಮ ಜಪವನ್ನೇ ಉಸಿರನ್ನಾಗಿಸಿಕೊಂಡು ಸೀತೆ ಬದುಕಿದ್ದಾಳೆ. ನಿನ್ನನ್ನು ಕಾಣುವುದಕ್ಕೆ ಕಾತರದಿಂದಳಿದ್ದಾಳೆ ಎನ್ನುವ ಹಾಗೆ ಹೋಗಿ ಹೇಳು ಹನುಮ, ಹೇಳು. ರಾಮ ರಾಮ. ಅಮ್ಮ ಅಮ್ಮ, ಏನು ಮಗನೇ? ತಾಯಿಯೇ, ಬೇಸರಿಸಬಾರದು. ಹೇಳು ಕಂದ. ಮಗನೇ ಇಂದ ಪ್ರೀತಿಯಿಂದ ಕರೆದೆ. ತಾಯಿಯಿಂದ ನಾನು ಪ್ರೀತಿಯಿಂದ ನಿನ್ನನ್ನು ಹೋಗಲಿದೆ. ಅಮ್ಮ, ಮಗನೇ, ನಿನ್ನನ್ನು ಹುಡುಕುವ ಬರದಲ್ಲಿ ಹಗಲು ರಾತ್ರಿ ನಿದ್ದೆ ಮಾಡಲಿಲ್ಲಮ್ಮ. ಹಸಿವೆಗೆ ಉಣ್ಣಲಿಲ್ಲ, ಬಾಯಾರಿಕೆಗೆ ನೀರು ಕುಡಿಯಲಿಲ್ಲ. ಆದರೆ ನಿನ್ನನ್ನು ಕಂಡಂತಹ ಸಂತೋಷದ ಸಂದರ್ಭ ಹಸಿವೆ ಉಂಟಾಗಿದೆ ತಾಯಿ ನನಗೆ. ಅಮ್ಮ, ಈ ನಿನ್ನ ಮಗನಿಗೆ ಏನಾದರೂ ಉಣ್ಣುವುದಕ್ಕೆ ಕೊಡಮ್ಮ, ಹಸಿವೆ ಆಗುತ್ತದೆ ತಾಯಿಯೇ. ನೋಡು ಮಗನೇ, ನಿನ್ನ ತಾಯಿಯ ಈ ನತದೃಷ್ಟ ಸ್ಥಿತಿಯನ್ನು, ಹಸಿದ ಮಗುವಿಗೆ ಏನನ್ನೂ ಕೊಡುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಅದನ್ನ ಬೇಡ ತಾಯಿಯೇ. ನೋಡಿ, ಈ ಅಶೋಕಾವನ ನಾನಾ ಜಾತಿಯ ಹಣ್ಣುಗಳಿಂದ ಕೂಡಿರುವಂತಹ ವೃಕ್ಷಗಳನ್ನು ನೀನಿಲ್ಲಿ ಕಾಣಬಹುದು. ಅದರೊಂದಿದೆ ಮಗನೇ, ಏನಮ್ಮ? ನೆಟ್ಟು ಬೆಳೆಸಿದವರಿಗೆ ಮಾತ್ರ ಕೊಯ್ಯುವಂತಹ ಅಧಿಕಾರವಿರುತ್ತದೆ. ಇದು ಆ ರಾವಣನ ಅಶೋಕಾವನ. ಇದಕ್ಕೆ ಒಂದೊಂದು ಮರಕ್ಕೆ 100 ರಾಕ್ಷಸರ ಕಾವಲಿದೆ ಮಗನೇ. ಆದ್ದರಿಂದ ಹಾಳು ಮಾಡುವುದಕ್ಕೆ ಹೋಗದಿರು, ಹಣ್ಣನ್ನು ಕೊಯ್ದು ತಿನ್ನುವುದಕ್ಕೆ ಹೋಗದಿರು. ಆಯ್ತು, ಬಿದ್ದ ಹಣ್ಣುಗಳನ್ನೇ ತಿನ್ನಬೇಕು ಮಗನೇ. ಆದೇತು ತಾಯಿಯೇ. ಸುಖವಾಗಲಿ, ಶುಭವಾಗಲಿ, ಹೋಗಿ ಬಾ.
ಸಿಕ್ಕಿದುದೆಂಬುದು ತೋಟ ಕೊಟ್ಟಿದ್ದಾಳೆ. ಹೊರದಲ್ಲಿ ಬಿದ್ದಿರುವಂತಹ ಹಣ್ಣುಗಳನ್ನು ತಿಂದುಕೊಂಡು ಹೋಗು ಮಗನೇ ಅಂತ. ಆದರೆ ನಾನು ಬಂದ ವಿಚಾರ ರಾವಣಿಗೆ ಗೊತ್ತಾಗಬೇಕೋ ಬೇಡುವ? ಯಾರೋ ಬಂದ ಯಾರು ಹೋದ ಅಂತ ಆಗಬಾರದು. ರಾಮನ ಬಂಟನೇ ಬಂದಿದ್ದಾನೆ ಎನ್ನುವ ವಿಚಾರ ಪ್ರತಿಯೊಬ್ಬನಿಗೂ ತಿಳಿಯಬೇಕು. ಅಲ್ಲದೆ ರಾವಣ ಸೀತೆಯನ್ನು ಕದ್ದು ತಂದಂತಹ ವಿಚಾರವು ಈ ಲಂಕೆಯ ಪ್ರಜೆಯವರಿಗೆ ಗೊತ್ತಾಗಬೇಕು. ಎಲ್ಲದಕ್ಕೂ ಇರುವುದು ಒಂದೇ ದಾರಿ, ಈ ವನಭಂಗವಾಗಬೇಕು. ಇಲ್ಲಿಂದಲೇ ಆರಂಭ, ವನಭಂಗ ವನಭಂಗ. ಆ ಮೂಲಕ ರಾವಣನ ಸರ್ವಭಂಗ ಮಾಡ್ತಾರೆ. ವರ್ತಮಾನವನ್ನೇ ಕೇಳ್ತಾ ಇದ್ದೇನೆ. ಇನ್ನು ಹಿಂದುಳಿಯುವುದು ಸರಿಯಲ್ಲ. ಅಳಿದುಳಿದ ಬಲವನ್ನು ಸೇರಿಸಿಕೊಂಡು ಆದಷ್ಟು ಬೇಗನೆ ಹೊಡೆಯುತ್ತೇನೆ. ಮುಂದೆ ರಾವಣ ದಿವ್ಯವಾದ ರಥವನ್ನು ಏರಿ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಆದರೆ ತಾವು ನೆಲದಲ್ಲೇ ನಿಂತು ಯುದ್ಧವನ್ನು ಮಾಡುತ್ತಾ ಇದ್ರಿ ಸ್ವಾಮಿ. ಇದನ್ನು ಕಂಡಂತ ದೇವೇಂದ್ರ ಅದೋ ನೋಡಿ ಅಂತೆ ದಿವ್ಯವಾದಂತ ರಥವನ್ನು ದಿವ್ಯವಾದಂತ ಆಯುಧವನ್ನು ಕೊಟ್ಟು ಕಳಿಸಿದ್ದಾರೆ. ಆ ರಥವನ್ನು ಏರಿ ಈ ಆಯುಧವನ್ನು ಹಿಡಿದು ತಾವು ಯುದ್ಧ ಮಾಡಬೇಕಂತೆ ಪ್ರಭು. ಶರಗಣ ವರೂತ ಸಗದ ಹಂಗಿನೊಳಗುವನು ತಾನಲ್ಲ
ವಿಷಯ ಪರಿಗಿಸುವ ಮನವಿವೆ ಪಿಂತೆ ಸಾರನುತ ಮಾತಲಿಯೇ ದೇವಸಾರಥಿ ನೀನು ನಿಜ ದಿವ್ಯವಾದ ವರೂಥವನ್ನು ಪುರೋಹಿತನೇ ಕಳುಹಿಕೊಟ್ಟಿದ್ದಾರೆ. ಹೌದು ಪ್ರಭು. ಹಾಗೊಂದು ರಥದ ವ್ಯವಸ್ಥೆ ನನಗೆ ಬೇಕು ಅಂತ ಇದ್ರೆ ನಾನು ಅಯೋಧ್ಯೆಯಿಂದ ತರಿಸ್ತಿದ್ದೆ. ಅಲ್ಲ, ಅವನಿಗೆ ಕೊಡಬೇಕು ಅಂತ ಮನಸ್ಸಿದ್ರೆ ಇದಕ್ಕಿಂತ ಮೊದಲು ಕೊಡಬಹುದಿತ್ತು. ಈ ಕಾಲಘಟ್ಟದಲ್ಲಿ ಅದನ್ನು ನಾನು ಸ್ವೀಕರಿಸಬೇಕು ಅಂತ ಕೊಡುಗಿದ್ರು ನನಗೆ ಮನಸ್ಸಿಲ್ಲ. ನಾನೊಲ್ಲೇ ಮಾತಲ್ಲಿ ಸಮರಾಂಗಣದ ಸಂಪಾತಿಶಯವನ್ನು ರಾವಣರ ಯುದ್ಧವನ್ನು ನೋಡಬೇಕು ಅಂತ ನಿನಗೆ ಮನಸ್ಸಿದ್ರೆ ಸ್ವಲ್ಪ ಹಿಂದೆ ಸಾರು, ಇಲ್ಲದೇ ಇದ್ರೆ ಬಂದಲ್ಲಿಗೆ ಹೊರಟು ಹೋಗು. ಅದು ಕಪಿಗಳೆಲ್ಲ ಏನು ಹೇಳುತ್ತಾ ಇದ್ದಾರೆ. ಶ್ರೀರಾಮ, ಇಷ್ಟರವರೆಗೆ ನೀನು ನೆಲದಲ್ಲಿ ನಿಂತು ಯುದ್ಧ ಮಾಡುವ ಚಂದವನ್ನು ಕಂಡವರವರು ಇನ್ನು ಶ್ರೀರಾಮ ರಥಾರೂಢನಾಗಿ ಯುದ್ಧ ಮಾಡುವುದನ್ನು ನೋಡಬೇಕು ಎನ್ನುವ ಹಂಬಲ ಅವರಿಗೆ. ಆ ಅವಕಾಶವನ್ನು ಶರಣರಿಗೆ ಒದಗಿಸಬಾರದೆ. ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ ತಾನೇ. ಪರಿಣಾಮದಲ್ಲಿ ನಿಂತು ಯುದ್ಧ ಮಾಡ್ತಿದ್ದವ ನೀನು ಕಾಳಗಕ್ಕೆ ಸಿದ್ಧನಾದಿಯ. ಈ ರಥ ಎಲ್ಲಿಂದ ಬಂತು ಎನ್ನುವುದನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ನನ್ನ ವಿರೋಧಿ ರಥ ಕಳುಹಿಸಿದರೆ ಮೊದಲಾಗಿ ನಿನ್ನ ತಲೆಯನ್ನು ಕಡಿದು ಅವನನ್ನು ನೋಡಿಕೊಟ್ಟೇನೆ. ಅಂತಹ ಇಂದ್ರನನ್ನು ಸಾಲಿಸಿದಂತಹ ನಿನ್ನ ಮಗ ನನ್ನ ತಮ್ಮನ ಕೈಯಿಂದ ಸತ್ತಿದ್ದಾನೆ. ನಮ್ಮಿಬ್ಬರನ್ನು ಗೆಲ್ತೇನೆ ಅಂತ ಮೀಸೆ ಮೇಲೆ ಕೈ ಆಡಿಸ್ತೀಯಲ್ಲ. ಸಮ್ಮತವಾಗಿರುವ ರಣವ ಅಲ್ಲ, ಕಳ್ಳತನದ ಮಾರನ ದಿನವ.
ಆಗಿರುವಂತಹ ನಿನ್ನನ್ನು ಯಾವುದೇ ವಿದ್ಯೆಯನ್ನು ಉಪಯೋಗಿಸಿ ಗೆದ್ದುಕೊಳ್ಳುವುದೇ ನಮಗೆ ಪ್ರಧಾನವಾಗಿದೆ. ಅಣಿಮ ಮಹಿಮಾ ಗರಿಮಾ ಲಹಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವರ ಚಿತ್ತ ಇಂತಹ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಯಾವುದಾದರೊಂದು ವಿದ್ಯೆಯಿಂದ ನಿನ್ನ ತಾರೆ ಗೆಲ್ಲುವುದಕ್ಕಾಗ್ತದೆ ಎನ್ನುವುದನ್ನು ನೀನು ಕೇವಲ ಬಾಯಲ್ಲಿ ಹೇಳಿಕೊಳ್ಳಬಹುದು ಬಿಟ್ರೆ ಪ್ರೀತಿ ರೂಪದಲ್ಲಿ ಎಲ್ಲಿಯೂ ನಡೆಯಲಿಲ್ಲ. ನಿನ್ನ ಶತಚತ್ರ ಖಂಡನದ ಕಾಲದಲ್ಲಿ ನೀನು ಏನೂ ಮಾಡಲಿಲ್ಲ. ನಿನ್ನನ್ನು ಒಮ್ಮೆ ಬತ್ತಲ ಮಾಡಿ ಕಳುಹಿದೆ, ಆಗಲೂ ನಿನಗೇನು ಸಾಧಿಸಲಿಕ್ಕೆ ಆಗಲಿಲ್ಲ. ಇನ್ನೊಮ್ಮೆ ವ್ಯವಸ್ಥರನ್ನಾಗಿಸಿ ನಿನ್ನ ಮನದಿ ಅಂತಃಪುರಕ್ಕೆ ನಾನು ಹಾರಿಸಿದ್ದೇನೆ. ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ಸೋಲುತ್ತಿರುವ ನೀನು ಮಾಯ ಮಾಡ್ತೀಯನೋ ಮಾರಣ ಮಾಡ್ತೀಯ. ಶ್ರೀ ವಿಮಲ ಮೂರ್ತಿಯ ಕಂಡನು ದಶವದಾನ ಕಂಡನು ದಶವದನ ಪುಂಡರಿ ಕಾಮಕನ ಜಗದೋ ಖಂಡ ರೂಪನ ಬ್ರಹ್ಮಾಂಡ ಕೋಟೆಯ ಕೃಪೆ ಕೊಂಡು ಜಡೀ ಜನ ಕಂಡನು ದಶವದನ ಸ್ವಾಮಿ, ಸಕಲ ನದಿಗಳು ನಿನ್ನಲ್ಲೇ ಹರಿಯುತ್ತಾ ಇವೆ. ತೇನ ವಿನ ಕಡಮಪೀನ ಚಲತಿ. ನಿನ್ನ ಇಚ್ಛೆ ಇಲ್ಲದೆ ಹುಲ್ಲು ಕತ್ತಿಯೊಂದಾಗಿ ಉರುಗಾಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತ ನಿಜ ಸತ್ಯ ನನಗೀಗ ಅರ್ಥವಾಯಿತು. ಜಯ 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 ಜಯ. ಶರಣು ಬಂದನೆಯ ನದಿ ಗಣ ನಿನಗೀ ಮೇಲಂಗೆ ಜರದು ತದವನ ಸಾಕುದಾಕು ಬೇಡ ಜಲವು ಮಾಡಿದ್ದು ತಪ್ಪಾಯಿತು ಎಂಬ ಹಾಗೆ ಸೀತೆಯನ್ನು ಒಪ್ಪಿಸಿ ಸುಖದಲ್ಲಿ ನೀನು ಬದುಕುತ್ತಿ ಅಂತ ಆದ್ರೆ ನಿನಗೆ ಅಯೋಧ್ಯೆಯ ಸಿಂಹ ನಾ ಶರಣು ಬರುವವನಲ್ಲ ಮಿಕ್ಕಿನ ಸಿರಿಯೂ ತನಗೆ ನಿನ್ನುಂಟು ಕೇಳ ಇಳೆಯ ನಂದನೆಯ ಸರ್ವದ ನಿನ್ನೊಳಗುವ ವಿರಜದ ಜೋರೆ ಗಿರಿಯು ಅವನ ಪಂಟನೆ ಕಾನರುದ ಒಬ್ಬಿರಿದ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಈ ಧನಣಿಯೇ ಕೂಡ
ನಾನು ಆಶಿಸಿದಂತಹ ಸಂಪತ್ತು ನಿನ್ನಲ್ಲಿದೆ. ಅದು ನನಗೆ ದಕ್ಕುವ ತನಕ, ಈ ರಾವಣನ ಶರೀರದಲ್ಲಿ ಪ್ರಾಣವಾಯು ಇರುವ ತನಕ ಸೀತೆಯನ್ನ ಮಾತು ನಿಧಾನಿಸಿದೆಯೋ ಮನದಿ ನಾನೆಷ್ಟು ಬೇಡ್ದನು ಕೇಳದಿದ್ದರು ಬುದ್ಧಿ ಶೂನ್ಯ ಬಲ್ಲವೇ ಜಗದಿ. ಸಹೋದರಿಯದ ಬಾಂಧವ್ಯದ ಬೆಸುಗೆ ಅದೇನು ಅಂತ ನನ್ನ ತಮ್ಮಂದಿರ ಮೂಲಕವಾಗಿ ನನಗೆ ಗೊತ್ತಾಗಿದೆ. ಅಣ್ಣ ತಮ್ಮಂದಿರು ಎನ್ನುವರು ಹೇಗೆ ಬದುಕಬೇಕು ಎನ್ನುವುದಕ್ಕೆ ಆದರ್ಶ ಸ್ವರೂಪಿಯಾಗಿ ಬದುಕಿದ ರಾಮ ತಮ್ಮನ ಕಣ್ಣೆದುರಿನಲ್ಲಿ ಅಣ್ಣನನ್ನು ಕೊಲೆ ಮಾಡುವ ಪಾತಕಿ ಅಲ್ಲ. ಹೇಳು ವಿಭೀಷಣ, ಬದುಕುವ ಮಾತವ ಹೇಳುತ್ತಾ ಇಲ್ಲ. ಏನು ಮಾಡಬೇಕು ನಾನು ಅವರನ್ನು? ಶ್ರೀರಾಮಚಂದ್ರನ ಮೂರು ಮೂರ್ತಿಗಳಿಂದ ಬಡದಿಯ ಘೋರದಾಸ್ತ್ರಗಳಿದ್ದನು ನೀ ತೋರು ಈ ಕ್ಷಣದೊಳಗೆ ತಡವ್ಯಾಕೆನುತ ಕೇಳಿದ ಕ್ಷಣದಿಯೇ ಸೂರ್ಯ ಕುಲಗನುಜಾತನೊಡನ ಭರನೇ ತಂದು ಆಗ ಶರಣನು ಆರಬಲ ಕಳನ ಉರಗೆ ಬಿಡು, ಕಳನ ಉರಗೆ ಬಿಡು ನಿನ್ನಸ್ತ್ರವ ನೆಲನದಗೆ ಬಂಧುಗಳೆಂಬ ಬಾಂಧವ್ಯತೆ ಉಳಿಯಬೇಕು ಅಂತಿದ್ರೆ ಅವ ಉತ್ತಮನೇ ಆಗಬೇಕಲ್ಲ. ಇಷ್ಟರವರೆಗೆ ಅವನನ್ನು ತಿದ್ದುವುದಕ್ಕೆ ಬೇಕಾಗಿ ಪ್ರತಿಯೊಬ್ಬರೂ ಪ್ರಯತ್ನ ಪಟ್ಟವರಿದ್ದೇವೆ. ತಾಯಿಯೇ ಸ್ವತಃ ಹೇಳಿದರು, ಹೆಂಡತಿಯೇ ಬಂದು ಅರುಹಿದರು, ತಮ್ಮನೇ ಉಸುರಿದರು, ಮಗನೇ ಹೇಳಿದರು, ಕೇಳದಂತಹ ಪಾಪಿಯಾಗಿದ್ದಾನೆ ರಾವಣ. ಅಣ್ಣನೆಂಬ ಭಾವದಿಂದ ಅವನನ್ನು ಉಳಿಸಿಕೊಂಡೆ ಅಂತಾದ್ರೆ ಅನ್ಯಾಯಕ್ಕೆ ನಾನೇ ಸೋಪಾನ ಕಟ್ಟಿದ ಹಾಗಾಗುತ್ತದೆ. ಆದ್ದರಿಂದ ಇವ ಮಾಡಿದ ಅನ್ಯಾಯವನ್ನು ಕೂಲಂಕಷವಾಗಿ ಪರಿಗಣಿಸಿದ್ರೆ ಇವ ವದಾರ್ಥ ಎನ್ನುವುದು ಸ್ಪಷ್ಟ. ಇವನನ್ನು ಕೊಲ್ಲುವುದು ಮೂರ್ತಿತ್ರಯರಿಂದಲೂ ಅಷ್ಟು ಸುಲಭದ ಕೆಲಸವಲ್ಲ ಪ್ರಭು. ಇವನನ್ನು ನಿಗ್ರಹಿಸಬೇಕು ಅಂತಿದ್ರೆ ಹಿಂದಕ್ಕಾದರೂ ಇವನಿಗೆ ಶಾಪ ಉಂಟು. ನೀನು ಬಾಣ ಬಿಟ್ಟಷ್ಟು ಇವನ ತಲೆ ಮತ್ತೊಮ್ಮೆ ಚಿಗುರುವ ಸ್ಥಿತಿ ನಿರ್ಮಾಣವಾಗುತ್ತದೆ. ಹಿಂದೆ ರಜತಾದ್ರಿಗೆ ಹೋಗಿ ಶಿವಾರ್ಚನೆಗೈದು ಮರಳಿ ಬರುವ ಕಾಲದಲ್ಲಿ ನಂದಿಯನ್ನು ಕಂಡು ಇವ ಈಗಳೆದ. ಆವಾಗ ಕೋಪಗೊಂಡಂತಹ ನಂದಿ ಇನ್ನು ಮುಂದಕ್ಕೆ ಯಾವಾತನು ವೈಷ್ಣವ ಶರವನ್ನು ನಿನ್ನ ಎದೆಗೆ ಗುರಿಯಿಟ್ಟು ಹೊಡೆಯುತ್ತಾನೋ ಆವಾಗ ನಿನ್ನ ವಧೆ ಅಂತ ಹೇಳಿದ್ದಾನೆ. ವೈಷ್ಣವ ಶರವನ್ನು ತೆಗೆದು ಪ್ರಯೋಗಿಸು, ಇವನನ್ನು ವಧಿಸು. ಅಗತ್ಯದಿಂದ ಆದಿತ್ಯ ಹೃದಯದ ಒದರಿಯಾಗುತ್ತಾ ಇದೆ ಸಕಾಲ. ಇದು ರಾವಣ ವಧೆಗೆ.